All these things are good. Good for nothing. Good for what? Good for what? Nothing. ಅದು ಆ ನಥಿಂಗ್ ಆಗಬಾರ್ದು, ಸಮಥಿಂಗ್ ಆಗಬೇಕು. ಇಟ್ ಶುಡ್ ನಾಟ್ ಬಿ ಫಾರ್ ನಥಿಂಗ್, ಬಟ್ ಇಟ್ ಶುಡ್ ಬಿ ಫಾರ್ ಸಮಥಿಂಗ್. ವೆನ್ ಇಟ್ ಈಸ್ ಸಮಥಿಂಗ್, ಯಾವಾಗ ಸಮಥಿಂಗ್ ಆಗುತ್ತೆ? ಯಾವಾಗ ಸಮಥಿಂಗ್ ಆಗುತ್ತೆ ಅಂದರೆ, ನಮ್ಮ ಕ್ರೈಸ್ತ ಜೀವನದ ಆಬ್ಜೆಕ್ಟಿವ್ ಇದೆಯಲ್ವಾ, ಅದು ಯಾವಾಗ ಇಟರ್ನಲ್ ಲೈಫ್ಗೆ ಕನೆಕ್ಟೆಡ್ ಆಗುತ್ತೋ, ಓನ್ಲಿ ದೆನ್. ನಾವು ಹೇಳ್ತಾ ಇರೋದೇನು, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. Your body is not to enjoy with all the pleasures of this world. Your body is to glorify God. With your body, you are supposed to glorify God. Body is not for enjoyment. Body is for serving the Lord. ದೇವರ ವಾಕ್ಯಗಳನ್ನು ನಾವು ಕಲ್ತ್ಕೊಳ್ಳೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 11 ವಾಕ್ಯ 8. ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 8. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 11. ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗೆ ಅನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ಪ್ರೈಸ್ ದಿ ಲಾರ್ಡ್. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ಅವನಿಗೆ ತಿಳಿಯದೇ ಇದ್ದರೂ ಅವನು ಸ್ವದೇಶವನ್ನು ಬಿಟ್ಟು ತೆರಳಿದನು. ದಟ್ ಈಸ್ ಟ್ರೂ ಫೇತ್. ದಟ್ ಈಸ್ ಟ್ರೂ ಕ್ರಿಶ್ಚಿಯಾನಿಟಿ. ನಿಜವಾದ ಒಂದು ವಿಶ್ವಾಸ ಅಥವಾ ನಿಜವಾದ ಒಂದು ಕ್ರಿಸ್ತೀಯ ಜೀವನ ಅಂದರೆ ಇದೇನೆ. ದೇವರ ಕರೆಗೆ ಓಗೊಟ್ಟು ಮುಂದಕ್ಕೆ ಹೋಗ್ತಾ ಇರೋದು. ಏನಾಗುತ್ತೆ ಮುಂದಕ್ಕೆ ಅಂತ ಯೋಚನೆ ಮಾಡ್ದೇನೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ದೇನೆ, ದೇವರ ವಾಕ್ಯವನ್ನು ಅನುಸರಣೆ ಮಾಡಿಕೊಂಡು ಮುಂದಕ್ಕೆ ಹೋಗೋದೇ ನಿಜವಾದ ವಿಶ್ವಾಸದ ಜೀವನ, ನಿಜವಾದ ಕ್ರಿಸ್ತಿಯ ಜೀವನ. ನಾವು ಯಾವಾಗ ಫ್ಯೂಚರ್ ಬಗ್ಗೆ, ಫ್ಯೂಚರ್ ಮೀನ್ಸ್ ಈ ಲೋಕದ ಫ್ಯೂಚರ್, ಫ್ಯೂಚರ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಎಲ್ಲರೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ಬದುಕೋರು ಯಾರು ನಿಜವಾದ ವಿಶ್ವಾಸಿಗಳು ಅಲ್ಲ, ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಅಲ್ಲ. ಹಾಗಾದರೆ ನೀವು ಕೇಳ್ಬೋದು, ನಾವೆಲ್ಲ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತೀವಲ್ವ, ನಾವು ವಿಶ್ವಾಸಿಗಳಲ್ವಾ ಅಂತ. ನೀವು ವಿಶ್ವಾಸಿಗಳಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ವಿಶ್ವಾಸಿಗಳು ಅಂತ ಅಲ್ಲ, ವಿಶ್ವಾಸಿಗಳಲ್ವೇ ಅಲ್ಲ. ನಿಜವಾದ ವಿಶ್ವಾಸಿ ಅವನಿಗೆ ಆಲ್ರೆಡಿ ಅವನ ಫ್ಯೂಚರ್ ಗೊತ್ತಿರುತ್ತೆ. ಹಿ ವಿಲ್ ನಾಟ್ ಥಿಂಕ್ ಆರ್ ವರಿಡ್ ಅಬೌಟ್ ಹಿಸ್ ಫ್ಯೂಚರ್. ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ಟ್ರೂ ಬಿಲೀವರ್, you will not worried about your future because your future is already determined. You know your future. ನಿನ್ನ ಭವಿಷ್ಯ ಏನು ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ಯಾರಿಗೆ? ಒಬ್ಬ ವಿಶ್ವಾಸಿಗೆ. ವಿಶ್ವಾಸ ಇಲ್ಲದೆ ಇದ್ದವನಿಗೆ ಅವನು ಫ್ಯೂಚರ್ ಹುಡುಕ್ತಾ ಇರ್ತಾನೆ. ಎಲ್ಲಿ? ಈ ಲೋಕದಲ್ಲಿ ಅವನ ಫ್ಯೂಚರ್ನ ಹುಡುಕ್ತಾ ಇರ್ತಾನೆ. ಈ ಲೋಕದಲ್ಲಿ ಯಾರೆಲ್ಲ ಫ್ಯೂಚರ್ ಹುಡುಕ್ತಾ ಇದ್ದೀರೋ ಅವ್ರು ಯಾರು ವಿಶ್ವಾಸಿಗಳಲ್ಲ. ಕೆಟ್ಟವರು ನಾನು ಹೇಳೋದಿಲ್ಲ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕ್ರಿಶ್ಚಿಯನ್ಸು ಇರ್ತಾರೆ, ನಾನ್ ಕ್ರಿಶ್ಚಿಯನ್ಸು ಇರ್ತಾರೆ, ಕರಿಸ್ಮ್ಯಾಟಿಕ್ಸ್ ಇರ್ತಾರೆ, ನಾನ್ ಕರಿಸ್ಮ್ಯಾಟಿಕ್ಸ್ ಇರ್ತಾರೆ, ಎಲ್ಲ ಕ್ಯಾಟಗರಿಯವರು ಇರ್ತಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ನಿಜವಾದ ವಿಶ್ವಾಸದ ಜೀವನ ಅನ್ನೋದು ನಾವು ಜೀವಿಸಬೇಕು ಈ ಲೋಕದಲ್ಲಿ. ಸುಮ್ಮನೆ ನಾವು ಬಾಯಲ್ಲಿ ವಿಶ್ವಾಸಿಗಳು, ನಾವು ಕ್ರೈಸ್ತರು ಅಂತ ಹೇಳಿಕೊಂಡು ಚರ್ಚಿಗೆ ಬಂದು ಹೋಗೋದ್ರಿಂದ, ಒಂದಿಷ್ಟು ಪ್ರಾರ್ಥನೆಗಳನ್ನ ಮಾಡೋದ್ರಿಂದ, ಹಲ್ಲೆಲೂಯ ಹೇಳೋದ್ರಿಂದ, ಪ್ರೇಯರ್ ಗ್ರೂಪಲ್ಲಿ ಇರೋದ್ರಿಂದ, ಪ್ರಾರ್ಥನೆಗಳನ್ನ ಕಲ್ತ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಏನೂ ಪ್ರಯೋಜನ ಇಲ್ಲ. ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಗುಡ್ ಫಾರ್ ನಥಿಂಗ್. ಗುಡ್ ಫಾರ್ ವಾಟ್? ಗುಡ್ ಫಾರ್ ವಾಟ್?
ನಥಿಂಗ್. ಅದು ಆ ನಥಿಂಗ್ ಆಗಬಾರ್ದು, ಸಮಥಿಂಗ್ ಆಗಬೇಕು. ಇಟ್ ಶುಡ್ ನಾಟ್ ಬಿ ಫಾರ್ ನಥಿಂಗ್, ಬಟ್ ಇಟ್ ಶುಡ್ ಬಿ ಫಾರ್ ಸಮಥಿಂಗ್. ವೆನ್ ಇಟ್ ಈಸ್ ಸಮಥಿಂಗ್, ಯಾವಾಗ ಸಮಥಿಂಗ್ ಆಗುತ್ತೆ? ಯಾವಾಗ ಸಮಥಿಂಗ್ ಆಗುತ್ತೆ ಅಂದರೆ, ನಮ್ಮ ಕ್ರೈಸ್ತ ಜೀವನದ ಆಬ್ಜೆಕ್ಟಿವ್ ಇದೆಯಲ್ವಾ, ಅದು ಯಾವಾಗ ಇಟರ್ನಲ್ ಲೈಫ್ಗೆ ಕನೆಕ್ಟೆಡ್ ಆಗುತ್ತೋ, ಓನ್ಲಿ ದೆನ್ ಇಟ್ ಈಸ್ ಸಮಥಿಂಗ್, ಅದರ್ವೈಸ್ ನಥಿಂಗ್. ಆಲ್ ದೀಸ್ ಗುಡ್ ವಾಟ್ ಯು ಆರ್ ಡೂಯಿಂಗ್ ಇಸ್ ನಥಿಂಗ್. ಅದರಿಂದ ನೀವು ಮತ್ತೆ ಒಂದು ಪ್ರಶ್ನೆ ಕೇಳ್ಬೋದು, ದೇವರು ಯಾಕೆ ಈ ಥರ ಎಲ್ಲ ಸಿಸ್ಟಮ್ ಇಡಬೇಕಾಗಿತ್ತು ಅಂತ. ಯಾಕೆ ಈ ಥರ ಇಟರ್ನಲ್ ಲೈಫ್ ಅಂತ ಇಟ್ಟು ನಮಗೆ ಗೋಳೊಯ್ಕೋಬೇಕಾಗಿತ್ತು? ಈ ಭೂಮಿ ಮೇಲೆ ನಮ್ಮನ್ನ ಕರ್ಕೊಂಡು ಬಂದು ಏದೇನು ತೋಟನ ಮಾಡಿ ಅಲ್ಲಿ ಪಾಪ ಆಗ್ಲಿಕ್ಕೆ ಅವರೇ ಕಾರಣ ಆದರು, ಎಲ್ಲ ಮಾಡಿ ಲಾಸ್ಟಿಗೆ ಯೇಸು ಸ್ವಾಮಿ ಬಂದರು, ಪ್ರಾಣ ಕೊಟ್ಟರು. ಆಮೇಲೆ ಶುಭ ಸಂದೇಶ ಸಾರಬೇಕು, ಅದರಲ್ಲಿ ನಂಬಿಕೆ ಇಡಬೇಕು, ಪಾಪ ಬಿಡಬೇಕು, ಬಿಟ್ಟು ಜೀವಿಸಬೇಕು. ಇದೆಲ್ಲ ಯಾಕೆ ಬೇಕು ಅಂತ ನಾವು ಯೋಚನೆ ಮಾಡುವಾಗ ಖಂಡಿತವಾಗ್ಲೂ ನಾವು ಮೂರ್ಖರಾಗ್ಬಿಡ್ತೀವಿ. ಖಂಡಿತವಾಗ್ಲೂ ನಾವು ಮೂರ್ಖರಾಗ್ತೀವಿ. ಇದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮೂರ್ಖರಾಗ್ತೀವಿ. ನಾವಿಲ್ಲಿ ಯೋಚನೆ ಮಾಡೋ ಹಾಗಿಲ್ಲ. ದೇವರು ನಮ್ಮನ್ನು ಅವರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಅವ್ರು ಹೇಳಿದ್ದು ನಾವು ಕೇಳಬೇಕಷ್ಟೇ, ಸಿಂಪಲ್. ಗಾಡ್ ಕ್ರಿಯೇಟೆಡ್ ಅಸ್, ನಾಟ್ ಓನ್ಲಿ ಅಸ್, ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಫಾರ್ ಹಿಸ್ ಪ್ಲೆಷರ್ ಆ್ಯಂಡ್ ಹಿಸ್ ಗ್ಲೋರಿ. ಅವರ ಸಂತೋಷಕ್ಕಾಗಿ, ಅವರ ಮಹಿಮೆಗಾಗಿ, ಆ್ಯಂಡ್ ಅಕಾರ್ಡಿಂಗ್ ಟು ಹಿಸ್ ವಿಲ್, ಹಿಸ್ ಪ್ಲ್ಯಾನ್, ಹಿಸ್ ಪರ್ಪಸ್, ಹಿ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್. ಪ್ರತಿಯೊಂದನ್ನು ಮತ್ತು ಮನುಷ್ಯರನ್ನು ದೇವರು ಅವರ ಸಂತೋಷಕ್ಕಾಗಿ, ಅವರ ಇಚ್ಛೆ ಪ್ರಕಾರ, ಅವರ ಮಹಿಮೆಗಾಗಿ, ಅವರಿಗಾಗಿ ಅವರು ಸೃಷ್ಟಿ ಮಾಡಿದ್ದಾರೆ. ವಿ ಹ್ಯಾವ್ ನೋ ರೈಟ್ ಟು ಕ್ವೆಶ್ಚನ್ ಗಾಡ್. ನಮಗೆ ದೇವರನ್ನ ಪ್ರಶ್ನಿಸಲಿಕ್ಕೆ ಹಕ್ಕೇ ಇಲ್ಲ. ವಿ ಆರ್ ಕ್ರಿಯೇಟೆಡ್ ಟು ಒಬೇ ಗಾಡ್. ನಾವು ದೇವರಿಗೆ ವಿಧೇಯರಾಗಿ ಬದುಕಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ವಿನಃ ದೇವರನ್ನ ಪ್ರಶ್ನಿಸಲಿಕ್ಕೆ ದೇವರು ಯಾರನ್ನೂ ಕೂಡ ಸೃಷ್ಟಿ ಮಾಡಿಲ್ಲ. ಆದರೂ ಕೂಡ ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ನಮ್ಮ ಮೈಂಡಿಗೆ ಬರುತ್ತೆ. ಹೀಗೆ ಯಾಕೆ ಬದುಕಬೇಕು ನಾವು? ಪ್ರಾರ್ಥನೆ ಯಾಕೆ ಮಾಡಬೇಕು? ಬೈಬಲ್ ಯಾಕೆ ಓದಬೇಕು? ಯಾಕೆ ಪರಿಶುದ್ಧರಾಗಿ ಬದುಕಬೇಕು? ಯಾಕೆ ಸುಳ್ಳು ಹೇಳಬಾರ್ದು? ಎಷ್ಟೋ ಜನ ಸುಳ್ಳು ಹೇಳಿ ಚೆನ್ನಾಗಿಲ್ವಾ? ಎಷ್ಟೋ ಜನ ಕಳ್ತನ ಮಾಡಿ ಚೆನ್ನಾಗಿ ಬದುಕ್ತಾ ಇಲ್ವಾ? ಎಷ್ಟೋ ಜನ ವಿಗ್ರಹ ಆರಾಧನೆ ಮಾಡಿ ಚೆನ್ನಾಗಿ ಬದುಕ್ತಾ ಇಲ್ವಾ? ಎಷ್ಟೋ ಜನ ವ್ಯಭಿಚಾರದಲ್ಲಿದ್ದವ್ರು ಚೆನ್ನಾಗಿ ಬದುಕ್ತಾ ಇಲ್ವಾ? ಎಷ್ಟೋ ಜನ ಮೋಸ ಮಾಡಿಕೊಂಡು ಚೆನ್ನಾಗಿ ಬದುಕ್ತಾ ಇಲ್ವಾ? ಈ ಚೆನ್ನಾಗಿ ಅಂತ ನಾವು ಹೇಳೋದು ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ? ಚೆನ್ನಾಗಿ ಅಂತ ಹೇಳೋದು ಕೇವಲ ಒಂದು ಶಾರೀರಿಕವಾದ ರೀತಿಯಲ್ಲಿ, ಭೌತಿಕವಾದ ರೀತಿಯಲ್ಲಿ. ಅಲ್ಲೇ ನಾವು ಫೇಲ್ ಆಗ್ತಾ ಇರೋದು. ಚೆನ್ನಾಗಿ ಅಂತ ದೇವರು ಹೇಳಬೇಕು. ಯಾವಾಗ ಚೆನ್ನಾಗಿರುತ್ತೆ ಗೊತ್ತಾ? ಚೆನ್ನಾಗಿರುವ ಜೀವನ ಅಂದರೆ ಯಾವುದು? ಚೆನ್ನಾಗಿರುವ ಜೀವನ ಅಂದರೆ ಕಾಯಿಲೆ ಇಲ್ಲದೆ ಇರುವ, ಯಾವುದು ಕಷ್ಟ ಇಲ್ಲದೆ ಇರುವ, ಯಾವುದೂ ಸಮಸ್ಯೆಗಳಿಲ್ಲದೆ ಇರುವ, ಯಾವುದು ಸಂಕಟಗಳು ಇಲ್ಲದೆ ಇರುವ, ದುಃಖ ಇಲ್ಲದೆ ಇರುವ, ಯಾವುದು ಇಕ್ಕಟ್ಟು ಬಿಕ್ಕಟ್ಟು ಇಲ್ಲದೆ ಇರುವ ಜೀವನ ಅಲ್ಲ ಚೆನ್ನಾಗಿರುವ ಜೀವನ. ಅದಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ, ಲೋಕದ ಜನರ ದೃಷ್ಟಿಯಲ್ಲಿ ಚೆನ್ನಾಗಿರುವ ಜೀವನ. ಆದರೆ ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರೋ ಜೀವನ ಅಂದರೆ ದೇವರ ಒಂದು ಸಂಬಂಧದಲ್ಲಿ ದೇವರ ಒಂದು ಪ್ರೀತಿಯನ್ನು ಅನುಭವಿಸುತ್ತಾ, ದೇವರಲ್ಲಿರುವ ಶಾಂತಿ ಸಮಾಧಾನವನ್ನು ಆನಂದವನ್ನು ಅನುಭವಿಸುತ್ತಾ ಜೀವಿಸುವ ಜೀವನನೇ ಚೆನ್ನಾಗಿರುವ ಜೀವನ. ಈಗ ಎಷ್ಟು ಜನ ಚೆನ್ನಾಗಿರೋ ಜೀವನ ಜೀವಿಸ್ತಾ ಇದ್ದೀವಿ? ಲೋಕದ ದೃಷ್ಟಿಯಲ್ಲಿ ಬಿಟ್ಬಿಡಿ. ಫರ್ಗೆಟ್ ಅಬೌಟ್ ಪೀಪಲ್, ವರ್ಲ್ಡ್ ಪಾಯಿಂಟ್ ಆಫ್ ವ್ಯೂ, ಲೀವ್ ದಟ್ ಈಸ್ ಯೂಸ್ಲೆಸ್. ಟೇಕ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ. ದೇವರ ದೃಷ್ಟಿಯಲ್ಲಿ ತೆಗೆದುಕೊಳ್ಳಿ. ಎಷ್ಟು ಜನ ಚೆನ್ನಾಗಿದ್ದೀವಿ? ಕೆಲವು ಟೈಮ್ ನಾವು ಕೂಡ ಫೂಲಿಶ್ನೆಸ್ಸಿಂದ ಮಾತಾಡ್ತೀವಿ. ದೇವರು ಅವ್ರನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಬ್ರದರ್. ಯಾವ ಕಾನ್ಸೆಪ್ಟಲ್ಲಿ ಹೇಳ್ತಾ ಇರೋದು ನೀವು? ದೇವರು ಅವ್ರನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಅಂತ ಅಂದರೆ ಅವ್ರಿಗೇನು ಕಷ್ಟ ಇಲ್ಲ, ಹಣಕಾಸಿನ ಸಮಸ್ಯೆ ಇಲ್ಲ, ಗಂಡ ಕುಡಿಯಲ್ಲ, ಚೆನ್ನಾಗಿದ್ದಾರೆ, ಮನೆ ಚೆನ್ನಾಗಿದೆ,
ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರಿದೆ, ಒಳ್ಳೆ ಜಾಬ್ ಇದೆ. ಸೊ ನಾವು ಹೇಳೋದೇನು, ದೇವರು ಅವ್ರನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಅಂತ ನಾವು ಹೇಳೋದು. ಹಾಗಾದ್ರೆ ಆ ಥರ ಇದ್ದವರೆಲ್ಲ ಚೆನ್ನಾಗೇ ಇದ್ದಾರೆ ಅಂತ ಆಯ್ತಲ್ಲ, ನಮ್ಮ ದೃಷ್ಟಿಯಲ್ಲಿ ಆಯಿತು, ಪ್ರಯೋಜನ ಇಲ್ಲ. ಬೈಬಲ್ನಲ್ಲಿ ಒಂದು ಸಾಮರ್ಥ್ಯ ಸ್ವಾಮಿ ಹೇಳ್ತಾರೆ, ಒಬ್ಬ ಧನಿಕ ಶ್ರೀಮಂತ ಮತ್ತು ಬಡ ಲಾಜರ. ಆ ಬಡ ಲಾಜರ ಲೋಕ ದೃಷ್ಟಿನಲ್ಲಿ ಚೆನ್ನಾಗಿರಲಿಲ್ಲ. ಅವನಿಗೆ ಊಟಕ್ಕೆ ಗತಿ ಇರಲಿಲ್ಲ, ಅವನಿಗೆ ಮಲಗಲಿಕ್ಕೆ ಸ್ಥಳ ಇರಲಿಲ್ಲ, ಅವನಿಗೆ ಆರೋಗ್ಯ ಇರಲಿಲ್ಲ, ಅವನ್ನ ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ, ಅವನಿಗೆ ಸ್ವಂತದವರು ಅಂತ ಯಾರೂ ಇರಲಿಲ್ಲ. ಅವನ ಹುಣ್ಣುಗಳು, ಅವನ ಶರೀರದಲ್ಲಾದಂಥ ಗಾಯಗಳನ್ನು ನಾಯಿ ಬಂದು ನೆಕ್ತಾ ಇತ್ತು. ಅಂಥ ಒಂದು ವರ್ಸ್ಟ್ ಕಂಡೀಷನಲ್ಲಿ ಅವನ ಫಿಸಿಕಲ್ ಲೈಫ್, ಅವನ ಫಿಸಿಕಲ್ ಬಾಡಿ ಇತ್ತು. ಅವನ ಶರೀರ ಮತ್ತು ಅವನ ಭೌತಿಕ ಜೀವನ ಅಷ್ಟೊಂದು ಕೆಟ್ಟದಾಗಿತ್ತು. ಯಾರೇ ನೋಡಿದರೂ ಕೂಡ, ಪ್ರಪಂಚದ ಜನರು, ಪ್ರಪಂಚದ ದೃಷ್ಟಿಯಲ್ಲಿ ಯಾರೇ ನೋಡಿದರೂ ಕೂಡ ಅವನ ಜೀವನ ಭಾಳ ಮೋಸವಾದ ಜೀವನ, ಶಾಪಗ್ರಸ್ತವಾದ ಜೀವನ. ಏನಪ್ಪ ಇವನ ಜೀವನ, ಇಷ್ಟೊಂದು ಕೆಟ್ಟ ಜೀವನ, ಇಷ್ಟೊಂದು ಶಾಪಗ್ರಸ್ತವಾದ ಜೀವನ, ಇಂಥ ಜೀವನ ಬೇಕಾ ಅಂತ ಅನಿಸ್ಬಿಡುತ್ತೆ. ಧನಿಕ ಶ್ರೀಮಂತನ ಬಗ್ಗೆ ಹೇಳ್ತಾರೆ, ಅವನು ಪ್ರತಿದಿನ ಬೆಲೆ ಬಾಳುವ ವಸ್ತ್ರಗಳನ್ನು ಹಾಕ್ತಾ ಇದ್ದ, ಒಳ್ಳೆ ಊಟ ಮಾಡ್ತಾ ಇದ್ದ, ಒಳ್ಳೆ ಮನೆಯಲ್ಲಿದ್ದ, ಅವನಿಗೇನು ಕೊರತೆ ಇರಲಿಲ್ಲ, ಚೆನ್ನಾಗಿ ಬದುಕ್ದ ಅಂತ. ಚೆನ್ನಾಗಿ ಅಂದರೆ ತಿಂದು ಕುಡಿದು ಆರಾಮಾಗಿ ಬದುಕ್ದ ಅಂತ. ಲೋಕದ ಜನ ಅವನನ್ನು ನೋಡಿ ಹೇಳ್ತಾರೆ, ಬದುಕಿದ್ರೆ ಇವನ ಥರ ಬದುಕಬೇಕು, ಇದು ದೇವರ ಆಶೀರ್ವಾದ ಅಂದರೆ ಅಂತ ಹೇಳ್ತಾರೆ. ಇಬ್ಬರು ಒಂದು ದಿನ ಸತ್ತು ಹೋಗ್ತಾರೆ. ಆದರೆ ಧನಿಕ ಶ್ರೀಮಂತ, ಅವನ ಹೆಸರು ಕೂಡ ಇಲ್ಲ. ಹೆಸರಿಲ್ಲ ಅಂದರೆ ಸ್ವರ್ಗದಲ್ಲಿ ಅವನ ಹೆಸರಿಲ್ಲ ಅಂತ. ಅವನು ನರಕಕ್ಕೆ ಹೋಗ್ತಾನೆ. ಅವನದು ಶವ ಸಂಸ್ಕಾರ ಆಯಿತು. ಅವನು ಎಲ್ಲಿ ಹೋಗ್ತಾನೆ? ಆ ನರಕದ ಬೆಂಕಿಯಲ್ಲಿ ಬೇಯ್ತಾನೆ. ಲಾಜರ, ಅವನ ಹೆಸರಿದೆ ಬೈಬಲ್ನಲ್ಲಿ, ಬಡ ಲಾಜರ. ಸೊ ದಟ್ ಮೀನ್ಸ್ ಹಿಸ್ ನೇಮ್ ಈಸ್ ರಿಟನ್ ಇನ್ ಹೆವನ್. ಅವನು ಸತ್ತಾಗ ಅವನದು ಸಮಾಧಿ ಆಯಿತು. ದೇವದೂತರು ಅವನನ್ನು ಎತ್ಕೊಂಡು ಹೋಗ್ತಾರೆ ಸ್ವರ್ಗ ರಾಜ್ಯಕ್ಕೆ, ಅಬ್ರಹಾಮನ ಮಡಿಲಿಗೆ ಅಥವಾ ದೇವರ ಬಳಿಗೆ. ಅಲ್ಲಿ ಅವನು ಶಾಶ್ವತವಾದ ಸುಖವನ್ನು ಅನುಭವಿಸ್ತಾನೆ. ಇದರ ಅರ್ಥ ಏನು? ಇದರ ಅರ್ಥ, ಯಾರು ದೇವರ ಒಂದು ಸಂಬಂಧದಲ್ಲಿ ಚೆನ್ನಾಗಿ ಬದುಕ್ತಾರೋ ಅವರು ಎಲ್ರಿಗೂ ಕೂಡ ಶಾಶ್ವತವಾದ ಜೀವನ ಇದೆ. ಯಾರು ದೇವರ ಸಂಬಂಧದಲ್ಲಿ ಲೋಕದಲ್ಲಿ ಬದುಕೋದಿಲ್ವೋ ಅವರಿಗೆ ನಿತ್ಯ ನರಕ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಮ್ಮ ಜೀವನ ಯಾವ ರೀತಿ ಆಗಬೇಕು ಅಂದರೆ ವಿಶ್ವಾಸದ ಜೀವನ ಆಗಬೇಕು. ವಿಶ್ವಾಸದ ಜೀವನ ಅಂದರೆ ಇದೇನೆ. ಈ ವಾಕ್ಯನ ಮತ್ತೊಮ್ಮೆ ಓದೋಣ. ಇಬ್ರಿಯ 11:8. ಅಬ್ರಹಾಮನು ದೇವರ ಕರೆಗೆ ಹೋಗೊಡುವುದಕ್ಕೆ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗೆ ಅನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಅವನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು. ಡೇರೆಗಳಲ್ಲಿದ್ದು, ಟೆಂಟಲ್ಲಿದ್ದು ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯಸ್ಥರಾದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಕಾರಣ ಏನು? ಮುಂದಿನ ವಾಕ್ಯ. ಏಕೆಂದರೆ ಶಾಶ್ವತವಾದ ಅಸ್ತಿವಾರವುಳ್ಳ, ಅಂದರೆ ದೇವರೇ ನಿಯೋಜಿಸಿದ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡುತ್ತಿದ್ದನು. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಗ್ರೇಟರ್ ದ್ಯಾನ್ ದಿಸ್ ವರ್ಲ್ಡ್ಲಿ ಲೈಫ್. He was expecting some greater house than this worldly house. He was expecting some greater joy than this worldly perishable joy. ನಮ್ಮಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇದೆಯಾ? ಇವತ್ತು ನಮ್ಮ ಹಾರ್ಟಲ್ಲಿ ಇದೆಯಾ? ಆರ್ ವಿ ಟ್ರೂಲಿ ಎಕ್ಸ್ಪೆಕ್ಟಿಂಗ್ ದಟ್ ಗ್ರೇಟರ್ ಲೈಫ್, ಗ್ರೇಟರ್ ಜಾಯ್? ಆ ಎಕ್ಸ್ಪೆಕ್ಟೇಷನ್ ಇದ್ದರೆ ನಾವು ಇಲ್ಲಿ ಡಿಸ್ಕರೇಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಫ್ ಯು ಆರ್ ಡಿಸ್ಕರೇಜ್ಡ್, ಯು ಡೋಂಟ್ ಹ್ಯಾವ್ ದಟ್ ಹೋಪ್. ಯಾಕೆ ನಮಗೆ ಡಿಸ್ಕರೇಜ್ಮೆಂಟ್ ಇದೆ ಅಂದರೆ ನಮಗೇನಿಲ್ಲ, ಆ ಹೋಪ್ ಇಲ್ಲ. ಯಾವ ಹೋಪು?
ಈ ಲೋಕದ ಅಳಿದು ಹೋಗುವ ಈ ಜೀವನಕ್ಕಿಂತಲೂ ಉನ್ನತವಾದ, ಶ್ರೇಷ್ಠವಾದ, ಅಳಿದು ಹೋಗದೇ ಇರುವ ಒಂದು ಜೀವನ ನನಗೆ ಇದೆ. ಈ ಲೋಕದ ಕ್ಷಣಿಕವಾದ, ನಶಿಸಿ ಹೋಗುವ ಒಂದು ಸಂತೋಷಕ್ಕಿಂತಲೂ ಶಾಶ್ವತವಾದ, ನಶಿಸಿ ಹೋಗದೇ ಇರುವ ಒಂದು ಸಂತೋಷ ನನಗೆ ಇದೆ. ಈ ದೇಹದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ. ಕಾಯಿಲೆ ಬಂತು ಅಂದರೆ, ದೇಹಕ್ಕೇನಾದರೂ ಕಷ್ಟ ಆದರೆ, ರೋಗ ಬಂದರೆ, ಡಾಕ್ಟ್ರ್ ಏನಾದರೂ ಬದುಕೋದೇ ಇಲ್ಲ ಅಂತ ಹೇಳಿಬಿಟ್ರೆ ತುಂಬ ಟೆನ್ಷನ್ ಆಗ್ತೀವಿ, ತುಂಬ ಪ್ರೇಯರ್ ಮಾಡ್ತೀವಿ, ತುಂಬ ಫಾಸ್ಟಿಂಗ್ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ ಅಂದರೆ ನಮಗೆ ಒಂದು ಹೋಪ್ ಇಲ್ಲ. ಈ ದೇಹಕ್ಕಿಂತಲೂ ಉತ್ತಮವಾದ ಒಂದು ದೇಹ ಬರುತ್ತೆ. ಈ ದೇಹದಲ್ಲಿ ನರಳಾಟ ಇದೆ, ಆದರೆ ಇದರ ನಂತರ ಶಾಶ್ವತವಾದ ಒಂದು ದೇಹ, ಇದಕ್ಕಿಂತ ಉತ್ತಮವಾದ ಒಂದು ದೇಹ ನನಗೆ ಸಿಕ್ಕೇ ಸಿಗುತ್ತೆ. ಇದು ನಮಗೆ ಗೊತ್ತಿಲ್ಲ. ಅಥವಾ ಈ ದೇಹ ರೂಪಾಂತರಗೊಳ್ಳುತ್ತೆ, ಹೊಸದಾಗುತ್ತೆ, ಹೊಸ ಒಂದು ದೇಹ ನನಗೆ ಸಿಗುತ್ತೆ, ಒಂದು ಸ್ವರ್ಗೀಯ ದೇಹ ಸಿಗುತ್ತೆ. ಇದೆಲ್ಲ ನಮಗೆ ಬರಬೇಕಾದ್ರೆ ನೋಡಿ, ಈ ವಾಕ್ಯಗಳು ಬೇಕು ನಮಗೆ, ಸತ್ಯದ ಅರಿವು ಬೇಕು. ಇದು ಬರೋದೆಲ್ಲಿಂದ? ವಿಶ್ವಾಸ ಬರೋದೆಲ್ಲಿಂದ? ಸತ್ಯದ ಅರಿವಿನಿಂದ. ನಮ್ಮಲ್ಲಿ ಯಾಕೆ ವಿಶ್ವಾಸ ಇಲ್ಲ? ಸತ್ಯದ ಅರಿವಿಲ್ಲ. 2 ಕೊರಿಂಥ 5ನೇ ಅಧ್ಯಾಯ, 2 Corinthians ಚಾಪ್ಟರ್ 5 ನೋಡಿ. ಅದರಲ್ಲಿ ಫಸ್ಟ್ ವರ್ಡ್ ಈ ರೀತಿ ಹೇಳುತ್ತೆ. 2 Corinthians ಚಾಪ್ಟರ್ 5 ವರ್ಸ್ 1, ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗ್ರಹವೊಂದು ಅಥವಾ ದೇಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತ ಆದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ ಅಂತ ಇಲ್ಲಿದೆ, ಆದರೆ ಅನೇಕರಿಗೆ ತಿಳಿಯದ ವಿಷಯ. ಇದು ನಮಗೆ ತಿಳಿದಿದ್ರೆ ನಾವು ಈ ದೇಹದ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಂತ ಹೇಳ್ಬಿಟ್ಟು ದೇಹವನ್ನು ಇಷ್ಟ ಬಂದಾಗ ಉಪಯೋಗಿಸ್ತೀವಿ ಅಂತ ಅಲ್ಲ, ದೇಹವನ್ನು ಬಹಳ ಜಾಗರೂಕತೆಯಿಂದ ದೇವರು ಬಯಸುವ ರೀತಿಯಲ್ಲಿ ದೇಹವನ್ನು ನಾವು ಇಟ್ಕೊಳ್ತೀವಿ. ದೇಹವನ್ನು ನಾವು ಹಾಳು ಮಾಡ್ಕೊಳ್ಳೋದಿಲ್ಲ, ಅಶುದ್ಧ ಮಾಡ್ಕೊಳ್ಳೋದಿಲ್ಲ, ಅಪವಿತ್ರ ಮಾಡ್ಕೊಳ್ಳೋದಿಲ್ಲ. ಆದರೆ ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ? ನಮ್ಮಲ್ಲಿ ಅನೇಕರು ದೇಹದ ಬಗ್ಗೆ ತುಂಬ ವರೀಡ್ ಆಗಿದ್ದೀವಿ. ಕಾಯಿಲೆ ಬಂದಾಗ, ಕಷ್ಟ ಬಂದಾಗ ಮಾತ್ರ. ನಾವು ಇಷ್ಟ ಬಂದಿದ್ದು ತಿನ್ನುವಾಗ, ಇಷ್ಟ ಬಂದಿದ್ದು ಕುಡಿಯುವಾಗ, ಇಷ್ಟ ಬಂದಿದ್ದು ನಮ್ಮ ದೇಹದಿಂದ ಮಾಡುವಾಗ, ಇಷ್ಟ ಬಂದ ಹಾಗೆ ನಮ್ಮ ಈ ಶರೀರವನ್ನು ಉಪಯೋಗಿಸಿ ಬದುಕುವಾಗ, ವಿ ಆರ್ ನಾಟ್ ವರೀಡ್. ವಿ ಆರ್ ನಾಟ್ ವರೀಡ್ ಅಬೌಟ್ ಎನಿಥಿಂಗ್. ವಿ ಆರ್ ಸೇಯಿಂಗ್ ದಟ್ ವಿ ಆರ್ ಎಂಜಾಯಿಂಗ್. ನಾವು ಹೇಳ್ತಾ ಇರೋದೇನು? ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. Your body is not to enjoy with all the pleasures of this world. Your body is to glorify God. With your body, you are supposed to glorify God. Body is not for enjoyment. Body is for serving the Lord. ಅದು ಕೂಡ ವಾಕ್ಯ ಹೇಳುತ್ತೆ, ದೇಹ ಇರುವುದು ದುರಾಚಾರಕ್ಕಾಗಿ ಅಲ್ಲ, ಪ್ರಭುವಿನ ಸೇವೆಗಾಗಿ. ಪ್ರಭುವಿನ ಸೇವೆಗಾಗಿ, ಮಿನಿಸ್ಟ್ರಿಂಗ್ ಟು ಗಾಡ್. ಕಳೆದ ಧ್ಯಾನಕೂಟಗಳಲ್ಲೆಲ್ಲ ಕೇಳಿಸ್ಕೊಂಡಿದ್ವಿ ನಾವು, ದೇವರ ಸೇವೆ ಮಾಡೋದಂದರೆ ಏನು ಅಂತ. ಮಿನಿಸ್ಟ್ರಿಂಗ್ ಟು ಗಾಡ್, ದೇವರ ಸೇವೆ ಯಾವ ರೀತಿಯಲ್ಲೆಲ್ಲ ಮಾಡಬೇಕು ಅಂತ. ಸೊ ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡೋದಿಲ್ಲ. ಯಾವಾಗ ನಾವು ಅದನ್ನು ಮಾಡೋದಿಲ್ವೋ ಅದೇನು ತೋರಿಸುತ್ತೆ ಅಂದರೆ ನಮಗೆ ವಿಶ್ವಾಸನೂ ಇಲ್ಲ, ನಿರೀಕ್ಷೆನೂ ಇಲ್ಲ. ಯಾವಾಗ ನಾವು ದೇವರ ಇಚ್ಛೆ ಪ್ರಕಾರ ಜೀವಿಸ್ತೀವಲ್ವ, ದೇವರ ವಾಕ್ಯದ ಪ್ರಕಾರ, that will show that we are the people of hope and faith. When you don't obey the word of God, that shows you don't have hope or faith in God. But we are Christians. ನಾವು ಕ್ರೈಸ್ತರು. we come to church. ಚರ್ಚಿಗೆ ಬರ್ತೀವಿ, we pray, ಎಲ್ಲ ಮಾಡ್ತೀವಿ. ಅದೆಲ್ಲ ತೋರಿಸೋದು ನಮಗೆ ನಿರೀಕ್ಷೆ ಇದೆ, ವಿಶ್ವಾಸ ಇದೆ ಅಂತ. ದೇವರು ಹೇಳಿದ ಮಾತನ್ನು ಅನುಸರಣೆ ಮಾಡಿ ಮುಂದಕ್ಕೆ ಹೋಗೋದು. ಅಬ್ರಹಾಮನು ಅದನ್ನೇ ಮಾಡ್ದ, ಇಸಾಕ ಅದನ್ನೇ ಮಾಡ್ದ. ಯಾಕೆ? ಅವರಿಗೆ ಅನುಕೂಲ ಇತ್ತು. ಬೈಬಲ್ ಹೇಳುತ್ತೆ ಅಬ್ರಹಾಮನು ತುಂಬ ಶ್ರೀಮಂತ ವ್ಯಕ್ತಿ ಅಂತೆ, ತುಂಬ ಧನವಂತ ಆ ಕಾಲದಲ್ಲಿ, ಇಸ್ ವೆರಿ ರಿಚೆಸ್ಟ್ ಪರ್ಸನ್. ಆದರೆ ಅವನು ಬದುಕಿದ್ದು ಡೇರೆಯಲ್ಲಿ, ಟೆಂಟಲ್ಲಿ. ನಾವು ವಿಶ್ವಾಸಿಗಳು ಅಂತ ಹೇಳ್ತೀವಿ,
ಇರೋ ಮನೇನ ಹೊಡೆದಾಕಿ ಇನ್ನೂ ಲ್ಯಾವಿಶ್ ಆಗಿ ಕಟ್ಕೋಬೇಕು ಅಂತ ಆಸೆ ಪಡ್ತೀವಿ, ಕಟ್ತೀವಿ, ಬದುಕ್ತೀವಿ. ಸಾಲ ಮಾಡಿ ಆದರೂ ಕಟ್ತೀವಿ, ಮಜಾ ಮಾಡಲಿಕ್ಕೆ, ಊರಿನವ್ರಿಗೆ ತೋರಿಸ್ಲಿಕ್ಕೆ. ಆ್ಯಂಡ್ ನಾವು ಹೇಳ್ಕೊಳ್ಳೋದು ನಾವು ವಿಶ್ವಾಸಿಗಳು ಅಂತ. ಅದು ಯಾವ ರೀತಿ ವಿಶ್ವಾಸಿಗಳು ಗೊತ್ತಿಲ್ಲ. ದಟ್ ಇಸ್ ಅ ಕೈಂಡ್ ಆಫ್ ಫೂಲಿಶ್ನೆಸ್. ಆಗ ಪ್ರಶ್ನೆ ಬರೋದು, ಹಾಗಾದರೆ ಮನೆ ಕಟ್ಟಬಾರ್ದಾ? ಮನೆ ಕಟ್ಟಿ. ಮನೆ ಪರ್ಪಸ್ ಏನು? ವಾಟ್ ಇಸ್ ದ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್? ಟು ಸ್ಟೇ, ವಾಸ ಮಾಡಲಿಕ್ಕೆ ಕಟ್ಟಿ. ಊರಿನವ್ರಿಗೆ ತೋರಿಸ್ಲಿಕ್ಕಲ್ವಲ್ಲ, ಶೋ ಮಾಡಲಿಕ್ಕಲ್ವಲ್ಲ. ಸೊ ನಾವೇನು ಮಾಡ್ತೀವಿ? ವಿಶ್ವಾಸಿಗಳು ಅಂತಲೂ ಹೇಳ್ಕೊಳ್ತೀವಿ, ನಮಗಿಷ್ಟ ಬಂದಂಗೆ ನಾವು ಮಾಡ್ಕೊಳ್ತೀವಿ. ವಾಟ್ ಕೈಂಡ್ ಆಫ್ ಫೇತ್ ಈಸ್ ದ್ಯಾಟ್? ದ್ಯಾಟ್ ಈಸ್ ನಾಟ್ ಫೇತ್. ವಾಸ ಮಾಡಲಿಕ್ಕೆ ಒಳ್ಳೆ ಮನೆ ಕಟ್ಬೋದಾ? ಕಟ್ಬೋದು, ನಿನ್ನ ಹತ್ರ ಇದ್ದರೆ ಕಟ್ಕೋ. ಆದರೆ ಎಲ್ರಿಗೂ ತೋರಿಸ್ಬೇಕು, ಅವ್ರಿಗಿಂತ ಸ್ವಲ್ಪ ಉತ್ತಮ ಕಟ್ಕೋಬೇಕು, 4 ಜನ ನೋಡಿದರೆ ಚೆನ್ನಾಗಿರಬೇಕು. ಅದಕ್ಕಾಗಿ ನೀನು ಕಟ್ಟೋದಾದರೆ ನೀನು ಯಾವ ಥರ ವಿಶ್ವಾಸಿ? ನಿನ್ನ ವಿಶ್ವಾಸ ಯಾವ ವಿಶ್ವಾಸ? ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಒಳ್ಳೊಳ್ಳೆ ಮನೆ ಕಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾರಿಗೂ ವಿಶ್ವಾಸನೇ ಇಲ್ವಾ ಅಂತ. ಭಾಳಷ್ಟು ಮಂದಿಗೆ ವಿಶ್ವಾಸ ಇಲ್ಲ. ಇದ್ದಿದ್ರೆ ಅಷ್ಟು ಒಳ್ಳೆ ಮನೆ ಕಟ್ತಾನೇ ಇರಲಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ನಮಗೆ ಗ್ಯಾರಂಟಿ ಇರುತ್ತೆ, ನಾವು ಪರ್ಮನೆಂಟ್ ಇಲ್ಲಿ ಇರೋದಿಲ್ಲ. ಹೇಗೋ ಸ್ವಲ್ಪ ದಿವಸ ಇರಬೇಕು. ಇರುವಾಗ ಬಿಸಿಲು ಮಳೆ ತಾಗಬಾರ್ದು, ಅದಕ್ಕೋಸ್ಕರ ಇರ್ಲಿಕ್ಕೆ ಒಂದು ಜಾಗ ಬೇಕು. ಇನ್ನು ಗಾಳಿ ಬಂದರೆ ಉದುರೋಗಿ ಬರೋದು, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋದು ಕಟ್ಕೋಬೇಕು. ಮತ್ತು ವಾಸ ಮಾಡಲಿಕ್ಕೆ ಜನಸಂಖ್ಯೆಗೆ ತಕ್ಕ ಹಾಗೆ ಸ್ವಲ್ಪ ರೂಮುಗಳು ಬೇಕಾಗುತ್ತೆ. 4 ಜನ ಬಂದು ಹೋಗೋದು, ಊಟ ಮಾಡಲಿಕ್ಕೆ ಸ್ವಲ್ಪ ಹಾಲೆಲ್ಲ ಬೇಕಾಗುತ್ತೆ. ಸೊ ಈ ಉದ್ದೇಶ ಕಟ್ಟೋದಾದರೆ ಪರವಾಗಿಲ್ಲ. ಬಟ್ ನಮ್ಮ ಉದ್ದೇಶ ಅದಲ್ವಲ್ಲ. ನಮ್ಮ ಉದ್ದೇಶಗಳಿದಲ್ಲ. ಮನೆ ಕಟ್ತಾ ಇರೋರು, ಕಟ್ಟೋಕ್ಕೆ ಆಲೋಚನೆ ಇರೋರೆಲ್ಲ ಬೇಜಾರು ಮಾಡ್ಕೋಬೇಡಿ. ಸೊ ಹೇಳಲೇಬೇಕು, ನಮ್ಮ ವಿಶ್ವಾಸ ಅನ್ನೋದು ನೋಡಿ ಕಾರ್ಯರೂಪದಲ್ಲಿ ತೋರಿಸ್ಕೊಡದೇ ಇದ್ದರೆ ಸುಮ್ಮನೆ ಪ್ರಾರ್ಥನೆ ಮಾಡಿಕೊಂಡು ಬೈಬಲ್ ಹಿಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನಮಗೆ ಹೇಗೂ ಶಾಶ್ವತವಾದ ಮನೆ ಇದೆ. ಈಗ ನೋಡಿ, ನಾವೆಲ್ಲ ಟೂರ್ ಹೋಗ್ತೀವಿ. ಟೂರ್ ಹೋದಾಗ ಅಲ್ಲಿ ಎಲ್ಲೋ ಲಾಡ್ಜಲ್ಲಿ ಇರಲಿಕ್ಕೆ ಒಂದು ಜಾಗ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ನಾವು ಆ ಜಾಗದ ಬಗ್ಗೆ ತುಂಬ ಕಾಳಜಿ ವಹಿಸೋದಿಲ್ಲ. ನಮಗೇನು, ನಾವಿಲ್ಲಿ ಎಷ್ಟು ದಿವಸ ಇರ್ತೀವಿ? ಇದ್ದರೆ 2 ದಿವಸ 3 ದಿವಸ ಇರ್ತೀವಿ. ಇದ್ದುಬಿಟ್ಟು ನಮ್ಮ ಪಾಡಿಗೆ ನಾವು ಬರ್ತೀವಿ. ನಮಗೆ ಇಲ್ಲೇನು ಬೇಕು? ಟೂರ್ ಬಂದಿದ್ದೀವಿ, ಮಲ್ಕೊಳ್ಳಿಕ್ಕೆ ಜಾಗ ಬೇಕಷ್ಟೇ. ಬಿಸಿ ಜಾಸ್ತಿ ಇದ್ದರೆ ಎ ಸಿ ಬೇಕು, ಇಲ್ಲ ಫ್ಯಾನ್ ಇದ್ದರೂ ಸಾಕು. ಏನು ನಮ್ಗೆ ಅಲ್ಲಿನ ವಾತಾವರಣಕ್ಕೆ ಆ ಸಮಯಕ್ಕೆ ಬದುಕಲಿಕ್ಕೆ ಏನು ಬೇಕು ಅಷ್ಟು ಸಾಕು ಅಂತ ನಾವು ಹೇಳ್ತೀವಿ. ಈಗ 3 ದಿವಸನೋ 1 ತಿಂಗಳು ಒಂದು ಲಾಡ್ಜಲ್ಲೆಲ್ಲೋ ಇರೋ ಜಾಗದಲ್ಲಿ ನಾವು ಅಲ್ಲಿ ಪೇಂಟ್ ಹೊಡೆದು ಅಲ್ಲೆಲ್ಲ ಒಳ್ಳೆ ಬೇರೆ ಬೇರೆ ಡೆಕೋರೇಷನ್ ಎಲ್ಲ ಮಾಡಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡೋಗಿ ಇಟ್ಕೊಂಡು ಎ ಸಿ ಹಾಕ್ಕೊಂಡು ಕೂತ್ಕೊಳ್ತೀವ, ಡೈನಿಂಗ್ ಟೇಬಲೆಲ್ಲ ಹಾಕ್ಕೊಂಡು. ಏನೂ ಮಾಡೋದಿಲ್ಲ. ಸೊ ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದ್ದು ಬರ್ತೀವಿ. ಯಾಕೆ ನೀವೆಲ್ಲ ಸೆಟಪ್ ಮಾಡ್ತಾ ಇಲ್ಲ ಇಲ್ಲಿ ಪೂರ್ತಿ ಅಂತ ಕೇಳಿದರೆ, ನಾವೇನು 2 ದಿನ ಇರ್ತೀವಿ, ಹೋಗ್ತೀವಿ. ಇಲ್ಲಿ ಯಾಕೆ? ಅದೇ ರೀತಿಯಲ್ಲೇ ಈ ಲೋಕದಲ್ಲಿ ನಮ್ಮ ಜೀವನ. 2 ದಿನ ಇರ್ತೀವಿ, ಆಮೇಲೆ ಹೋಗ್ತೀವಿ. ಮತ್ತು ಯಾಕೆ ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಸುಳ್ಳು, ಇಷ್ಟೊಂದು ಮೋಸ, ಇಷ್ಟೊಂದು ಭಾರ, ಇಷ್ಟೊಂದು ದುಃಖ, ಇಷ್ಟೊಂದು ಒದ್ದಾಟ ಯಾಕೆ? ನೀವು ಒದ್ದಾಡ ನೋಡಿದರೆ ದ್ಯಾಟ್ ಶೋಸ್ ಯುವರ್ ಫೂಲಿಶ್ನೆಸ್, ಹೌ ಫೂಲ್ ಯು ಆರ್. ನಿಮ್ಮ ಮೂರ್ಖತನ ಕಾಣಿಸ್ಕೊಡುತ್ತೆ, ಎಷ್ಟು ಮೂರ್ಖತನದಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ. Your worries about this world, your cares about this world and worldly life shows how fool you are, Christians. How foolish Christians you are. ಕ್ರಿಶ್ಚಿಯಾನಿಟಿ ಅನ್ನೋದು ಏನೋ ಒಂದು ಆಚರಣೆ ಅಥವಾ ಒಂದು ಧರ್ಮ ಅಲ್ಲ. ಇಟ್ ಈಸ್ ಎ ಲವ್ವಿಂಗ್, ಲಿವಿಂಗ್ ರಿಲೇಷನ್ಶಿಪ್ ವಿತ್ ಆಲ್ಮೈಟಿ ಗಾಡ್. ರಿಲೇಷನ್ಶಿಪ್ ಯಾವ ಥರ ಗೊತ್ತಾ? ಫಾದರ್ ಸನ್ ಅಥವಾ ಫಾದರ್ ಡಾಟರ್, ಆ ರಿಲೇಷನ್ಶಿಪ್ಪಲ್ಲಿ ಬದುಕೋದು ಈ ಲೋಕದಲ್ಲಿ. ಅದಿಲ್ಲದೆ ಬೇರೆ ರೀತಿ ಬದುಕಿ ಏನು ಪ್ರಯೋಜನ ಇಲ್ಲ.
ನೋಡಿ ಎಷ್ಟು ಒಳ್ಳೆ ವಾಕ್ಯ ಇದೆ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗ್ರಹವೊಂದು ನಮಗೆ ದೊರಕುವುದು. ಅದು ಮಾನವನಿಂದ ನಿರ್ಮಿತ ಆದದ್ದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ತಿಳಿದೇ ಇದ್ದವರಿಗೆ ತಿಳುವಳಿಕೆ ಆಗಲಿ, ಬರಲಿ ಇವತ್ತು ಈ ವಾಕ್ಯ. ಈ ಗುಡಾರದಲ್ಲಿ ಇರುವವರೆಗೆ ನಾವು ನರಳುತ್ತೇವೆ. ಯಾವ ಗುಡಾರ? ಈ ದೇಹ ಎಂಬ ಈ ಉದುರಿ ಹೋಗುವ ಈ ಗುಡಾರದಲ್ಲಿ ಇರುವ ತನಕ ನಾವೇನಾಗ್ತೀವಿ? ನಾವು ನರಳುತ್ತೇವೆ. ಸ್ವರ್ಗೀಯ ನಿವಾಸವನ್ನು ನಮ್ಮ ದೇಹದ ಮೇಲೆ ಎಂದಿಗೆ ನಾವು ಧರಿಸಿಕೊಳ್ಳುತ್ತೇವೋ ಎಂದು ಹಾತೊರೆಯುತ್ತೇವೆ. ಹಾತೊರಿತಾ ಇದ್ದೀವಾ? ನಮಗೆ ಯಾವಾಗ ಸುಖ ಬರುತ್ತೋ ಅಂತ ಹಾತೊರಿತಾ ಇದ್ದೀವಿ ಅಷ್ಟೇ. ಇನ್ನೂ ಸುಖ ಯಾವಾಗ ಬರುತ್ತೋ, ಇನ್ನೂ ನಮ್ಮ ಜೀವನದಲ್ಲಿ ಸುಖ ಯಾವಾಗ ಬರುತ್ತೆ, ಇನ್ನೂ ಸುಖ ಯಾವಾಗ ಬರುತ್ತೆ, ಈ ಸುಖಕ್ಕಾಗಿ ಹಾತೊರಿತಾ ಇದ್ದೀವಿ. ಬಿಟ್ಟರೆ ನಾವ್ಯಾರೂ ಕೂಡ ಈ ದೇಹದ ಮೇಲೆ ಸ್ವರ್ಗೀಯ ಒಂದು ನಿವಾಸವನ್ನು ಯಾವಾಗ ನಾವು ಧರಿಸಿಕೊಳ್ತೀವಿ ಅಂತ ನಾವು ಹಾತೊರಿತಾ ಇಲ್ಲ. ಯಾಕೆ ಹಾತೊರಿತಾ ಇಲ್ಲ ಅಂತ ಕೇಳೋದಾದರೆ ಉತ್ತರ ಇಷ್ಟೇ: ನಮಗೆ ವಿಶ್ವಾಸ ಇಲ್ಲ. ಮತ್ತು ನಮ್ಮ ವಿಶ್ವಾಸ, ಯಾರು ಹೇಳಿದ್ರು ಅದನ್ನು ವಿಶ್ವಾಸ ಅಂತ? ದ್ಯಾಟ್ ಈಸ್ ಫೇಕ್ ಫೇತ್, ದ್ಯಾಟ್ ಈಸ್ ನಾಟ್ ಬೈಬಲ್ ಫೇತ್. ಬೈಬಲ್ ಫೇತ್ ಅಥವಾ ನಿಜವಾದ ದೇವರ ವಾಕ್ಯದಿಂದ, ಶುಭ ಸಂದೇಶದಿಂದ ಬರುವ ಒಂದು ಕ್ರಿಶ್ಚಿಯನ್ ಫೇತ್, ಕ್ರಿಸ್ತಿಯ ವಿಶ್ವಾಸ ಅದು ಯಾವುದೂ ಅಲ್ಲ. ಕ್ರಿಸ್ತಿಯ ವಿಶ್ವಾಸ ಇಷ್ಟೇ: ಅಬ್ರಹಾಮನು ದೇವರು ಹೇಳಿದ್ದನ್ನು ಕೇಳಿ ಅವನು ಹೋದ. ಚಿಂತೆ ಮಾಡ್ತಾ ಹೋದ ಅಲ್ಲ, ಚಿಂತೆ ಇಲ್ಲದೆ ಹೋದ, ಚಿಂತೆ ಬಿಟ್ಟು ಹೋದ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಯ್ಯೋ, ಈಗ ಇವರು ಬಿಟ್ಟು ಹೋಗ್ಲಿಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ವಾಪಸ್ ಬಂದರೆ ನಮ್ಮನ್ನು ಕರ್ಕೊಳ್ತಾರಾ? ವಾಪಸ್ ಬರೋ ಯೋಚನೆ ಮಾಡಿಲ್ಲ ಅಂತ ಬೈಬಲ್ ಹೇಳುತ್ತೆ. ಹಿ ವಾಸ್ ನಾಟ್ ಥಿಂಕಿಂಗ್ ಅಬೌಟ್ ಕಮಿಂಗ್ ಬ್ಯಾಕ್. even though he has an opportunity to come back, he didn't come. ನೋಡಿ, ಇಬ್ರಿಯ 11 15ನೇ ವಾಕ್ಯ. ತಾವು ಹೀಬ್ರೂಸ್ 11:15 ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿಡಲಿಲ್ಲ. ಹಾಗಿದ್ದಿದ್ದರೆ ಮರಳಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರುತ್ತಿತ್ತು. ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ಈಗ ನೀವು ಕೇಳ್ತೀರಿ, ಅಯ್ಯೋ ಇವ್ರ ಮಾತು ಕಟ್ಕೊಂಡು ನಾವು ಎಲ್ಲ ಬಿಟ್ಬಿಟ್ವಿ, ಈಗ ನೋಡಿ ಏನೂ ಇಲ್ಲ, ಬೀದಿಲಿ ನಿಂತ್ಕೊಬಿಟ್ಟಿದ್ದೀವಿ ಅಂತ ನೀವು ಹೇಳೋದಾದರೆ ನೀವು ಮನುಷ್ಯನ ಮಾತನ್ನು ಕೇಳಿದಿರಿ ಅಷ್ಟೇ, ದೇವರ ಮಾತನ್ನು ಕೇಳಿ ನಂಬಲಿಲ್ಲ, ಅರ್ಥ ಮಾಡಿಕೊಂಡು ಬಿಟ್ಟಿಲ್ಲ. ಕೆಲವರು ಹೇಳ್ತಾರೆ, ಕರಿಸ್ಮ್ಯಾಟಿಕಲ್ಲಿದ್ದವರು ಹೇಳ್ತಾರೆ, ಪ್ರೇಯರಲ್ಲಿದ್ದವರು ಹೇಳ್ತಾರೆ, ನಾವು ಮೊದಲೇ ಚೆನ್ನಾಗಿದ್ದೀವಿ ಬ್ರದರ್, ಯಾವಾಗ ಈ ಪ್ರಾರ್ಥನೆ, ಬೈಬಲ್, ದೇವರ ವಾಕ್ಯ, ನಿತ್ಯ ಜೀವ ಅಂತೆಲ್ಲ ಕೇಳಿ ತಲೆ ಹಾಳು ಮಾಡಿಕೊಂಡು ನಾವು ಯಾವಾಗ ನಮ್ಮದೆಲ್ಲ ಬಿಟ್ಟು ಈ ಕಡೆ ಬಂದು ಈಗ ನೋಡಿ ಊಟಕ್ಕೂ ಗತಿ ಇಲ್ಲದಿದ್ದಂಗೆ ಆಗ್ಬಿಟ್ಟಿದೆ. ಆಗ ಬಿರಿಯಾನಿ ತಿಂತಾಯಿದ್ವಿ, ಈಗ ಗಂಜಿ ಕುಡಿಯೋದೇ ಕಷ್ಟ ಆಗಿಬಿಟ್ಟಿದೆ. ಆಗ ಎಷ್ಟು ದುಡ್ಡು ಬರ್ತಾಯಿತ್ತು, ಈಗ ದುಡ್ಡಿಗೆ ಎಷ್ಟು ಕಷ್ಟ ಗೊತ್ತಾ? ಯಾಕೋ ಎಲ್ಲ ನಮಗೆ ನಾವು ಮೋಸ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ, ಅಂದ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾರಾದರೂ ಆ ರೀತಿ ಅಂದ್ಕೊಂಡವರಿದ್ದರೆ, ಹೇಳಿದವರಿದ್ದರೆ, ಖಂಡಿತವಾಗಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ವಿಶ್ವಾಸ ಇಟ್ಟು ದೇವರ ಕಡೆಗೆ ಬರಲಿಲ್ಲ. ನೀವು ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ತೀರ್ಮಾನ ಮಾಡಿ ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ಬರಲಿಲ್ಲ. ಯಾವುದೋ ಒಂದು ಇಮೋಷ್ನಲಿಸಮ್ಗೆ ಒಳಗಾಗಿ ನೀವು ಬಂದಿದ್ದೀರಿ ಅಷ್ಟೇ. ನೀವು ಸತ್ಯವನ್ನು ಅರಿತುಕೊಂಡು ನಿಜವಾಗ್ಲೂ ವಿಶ್ವಾಸ ಇಟ್ಟು ಬಂದಿದ್ದಾದರೆ ನಿಮ್ಮಲ್ಲಿ ಈ ಪ್ರಶ್ನೆ ಬರೋದಿಲ್ಲ. ಬೈಬಲ್ ಹೇಳುತ್ತೆ, ಹಿಂದಕ್ಕೆ ಹೋಗಲಿಕ್ಕೆ ತಾವು ಬಿಟ್ಟು ಬಂದ ನಾಡಿಗೆ ಅವರು ಮನಸ್ಸೇ ಇಟ್ಟಿಲ್ಲ ಅಂತೆ, ಮನಸ್ಸೇ ಇಟ್ಟಿಲ್ಲ. ಎಂಥ ಜಾಬ್ ಕಳ್ಕೊಬಿಟ್ಟೆ, ದೇವ್ರಿಗೂ ಸೇವೆ ಮಾಡಬೇಕು ಅಂತ ಎಷ್ಟು ಒಳ್ಳೆ ಜಾಬ್ ಕಳ್ಕೊಬಿಟ್ಟೆ, ಎಂಥ ಆಸ್ತಿನ ಕಳ್ಕೊಬಿಟ್ಟೆ, ಎಷ್ಟು ಹಣ ಕಳ್ಕೊಬಿಟ್ಟೆ. ಇದು ಯೋಚನೆನೇ ಬರೋದಿಲ್ಲ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಒಂದು ಸಾರಿ 10 ರೂಪಾಯಿ ಇತ್ತು, ಆದರೆ ನಿಮಗೀಗ 10,000 ಕೋಟಿ ಕೈಯಲ್ಲಿ ನಿಮಗೆ ಸಿಕ್ಕಿದೆ ಫ್ರೀಯಾಗಿ. ಆಗ ನೀವು ಕಳ್ಕೊಂಡ 10 ರೂಪಾಯಿ ಬಗ್ಗೆ ನೀವು ಯೋಚನೆ ಮಾಡಲ್ಲ.
ಆದರೆ ಈ ಲೋಕದ ಜೀವನ, ಲೋಕದ ಸುಖ, ಲೋಕದ ಜೀವನ ಏನಿದೆಯೋ ಅದು 10 ರೂಪಾಯಿನೂ ಬೆಲೆ ಇಲ್ಲ ಸ್ವರ್ಗೀಯ ಸಂಪತ್ತಿಗೆ, ಸ್ವರ್ಗೀಯ ಜೀವನಕ್ಕೆ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದೇವರು ಕೊಟ್ಟಿರತಕ್ಕಂಥ ನಿತ್ಯ ಜೀವಕ್ಕೆ ಮತ್ತು ಪಾಪಕ್ಷಮೆಗೆ, ಪರಿಶುದ್ಧಾತ್ಮರಿಗೆ, ದೇವರ ಸಂಬಂಧಕ್ಕೆ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಕಂಪೇರ್ ಮಾಡುವಾಗ 10,000 ಕೋಟಿಗೂ ಮತ್ತು 10 ಪೈಸಕ್ಕೂ ಕಂಪೇರ್ ಮಾಡಿದಾಗ ಆಗಲ್ಲ. ಅದಕ್ಕಿಂತ ಚೀಪೆ. 10 ಪೈಸಕ್ಕಾದರೂ ಒಂದು ಬೆಲೆ ಇದೆ, 10,000 ಕೋಟಿಗೂ ಒಂದು ಬೆಲೆ ಅನ್ನೋದಿದೆ. ಇಷ್ಟು ಅಂತ ಹೇಳ್ಬೋದು. ಆದರೆ ದೇವರು ಯೇಸು ಕ್ರಿಸ್ತರು ಮುಖಾಂತರ ನಮಗೆ ಕೊಟ್ಟಿದ್ದು, ಬೈಬಲ್ ಹೇಳುತ್ತೆ, ವರ್ಣಿಸಲು ಅಸಾಧ್ಯಕರವಾದ immeasurable grace of God. Immeasurable. You cannot measure. 10,000 crores you can measure it. 10 paisa you can measure it. But what we have received through Jesus Christ is immeasurable. You cannot measure it. Immeasurable blessing, immeasurable grace of God. But we should understand what it is. ನಮಗೆ ಅರ್ಥ ಆಗಬೇಕಿದು. ಇದು ಅರ್ಥ ಆದರೆ ನಾವು ಯಾವತ್ತೂ ಹಿಂದಕ್ಕೆ ತಿರುಗಿ ನೋಡೋದಿಲ್ಲ. ಅಯ್ಯೋ ಎಂಥದ್ದು ಬಿಟ್ಟು ಬಂದುಬಿಟ್ಟೆ ಅಂತ ಹೇಳೋದಿಲ್ಲ. When you truly understand Jesus Christ, when you truly understand eternal life, you will come to know this world is nothing, useless, dustbin. Otherwise you don't know. You cannot know. You must know the value of Jesus Christ, the value of eternal life. ನಿತ್ಯ ಜೀವದ ಬೆಲೆ, ಯೇಸು ಕ್ರಿಸ್ತನ ಬೆಲೆ ನಮಗೆ ಅರ್ಥ ಆದರೆ ಈ ಲೋಕ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಲೋಕ ಏನೂ ಅಲ್ಲ, ಒಂದು ಡಸ್ಟ್ಬಿನ್ ಥರ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೆ, ಕನ್ವಿಕ್ಟ್ ಆಗುತ್ತೆ. ಯಾರು ಆಸೆ ಪಡ್ತಾರೆ ಡಸ್ಟ್ಬಿನ್ನಲ್ಲಿರಲಿಕ್ಕೆ? ಯಾರೂ ಆಸೆ ಪಡೋದಿಲ್ಲ. ಬಟ್ ನಾವು ಆಸೆ ಪಡ್ತಾ ಇದ್ದೀವಿ ಇನ್ನೂ ಅದರಲ್ಲೇ. ಅಂದರೆ ನಮಗೆ ಯೇಸು ಕ್ರಿಸ್ತರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ನಿತ್ಯ ಜೀವ ನಮಗೆ ಅರ್ಥ ಆಗಿಲ್ಲ. ವಿ ಡೋಂಟ್ ನೋ ಅಬೌಟ್ ಇಟರ್ನಲ್ ಲೈಫ್ ಆರ್ ಜೀಸಸ್ ಕ್ರೈಸ್ಟ್. ನಮಗೆ ಬೈಬಲಲ್ಲಿರೋ ವಾಕ್ಯ ಗೊತ್ತು, ಬಹಳಷ್ಟು ಬೈಹರ್ಟ್ ಮಾಡ್ಕೊಂಡಿರುವ ಪ್ರಾರ್ಥನೆಗಳು ಗೊತ್ತು, ಬಿಟ್ಟರೆ ಯೇಸು ಗೊತ್ತಾಗಿಲ್ಲ. ಯೇಸು ನಿಮಗೆ ನಿಜವಾಗ್ಲೂ ಗೊತ್ತಾದರೆ you will be satisfied in your life. ನಿಮಗೇನೋ ಒಂದು ನೀಡಿದೆ ಅಂತ ಹೇಳೋದೇ ಇಲ್ಲ. ಅದಕ್ಕೇನೆ ಫಿಲಿಪ್ಪನಿಗೆ ಯೇಸು ಹೇಳಿದ್ದು, ಇಷ್ಟು ದಿವಸ ನಾನು ನಿನ್ನ ಜೊತೆಗಿದ್ನಲ್ಲ ಫಿಲಿಪ್, ಆದರೂ ಕೂಡ ನೀನು ಯಾಕೆ ಇನ್ನೂ 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 ಪಿತನನ್ನು ತೋರಿಸು, ಅಷ್ಟೇ ಸಾಕು ಅಂತ ಹೇಳ್ತಾ ಇದೀಯಾ? ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಿದ್ದರೆ ನೀನು ಪಿತನನ್ನು ಕೇಳ್ತಾ ಇರಲಿಲ್ಲ, ಸುತನನ್ನು ಕೇಳ್ತಾ ಇರಲಿಲ್ಲ, ಪವಿತ್ರಾತ್ಮರನ್ನು ಕೇಳ್ತಾ ಇರಲಿಲ್ಲ, ಸ್ವರ್ಗನೂ ಕೇಳ್ತಾ ಇರಲಿಲ್ಲ, ನಿತ್ಯ ಜೀವನೂ ಕೇಳ್ತಾ ಇರಲಿಲ್ಲ. ಯಾಕೆ ಅಂದರೆ ಯೇಸುವಿನಲ್ಲಿ ಎಲ್ಲವೂ ಇದೆ. ಯೇಸು ಕ್ರಿಸ್ತರನ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಯೇಸುವೇ ಸಂತ ಅಂತೋನಿಯವ್ರನ್ನ ತೋರಿಸಿ, ಸಂತ ಜೋಸೆಫರನ್ನ ತೋರಿಸಿ, ನಮಗೆ ಬಾಲ ಯೇಸುನ ತೋರಿಸಿ ಅಂತ ಕೇಳೋದಿಲ್ಲ. ನಿಮಗೆ ಯೇಸು ಅರ್ಥ ಆದರೆ, if you truly understand Jesus, you will not ask anything, because Jesus Christ is our ultimate contentment. What we need today is Jesus, knowing Jesus. Knowing Jesus will satisfy your soul. Unless and until you come to know Him, you will not have satisfaction in your soul. ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಪ್ರಾಣದಲ್ಲಿ ನಿನಗೊಂದು ಸಂತೃಪ್ತಿ ಅನ್ನೋದು ಬರೋದಿಲ್ಲ. ಎಲ್ಲಿವರೆಗೆ ಯೇಸುವನ್ನು ಅರಿತುಕೊಳ್ಳುವ ಆ ಜೀವನಕ್ಕೆ ನೀನು ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಬರೋದಿಲ್ಲ. ತಪ್ಪು ತಿಳ್ಕೊಬೇಡಿ, ಬೈಬಲ್ ಓದೋರೆಲ್ಲ ಯೇಸುನ ತಿಳ್ಕೊಳ್ತಾ ಇದ್ದೀರಿ ಅಂತನೂ ಅಲ್ಲ, ಪ್ರೇಯರ್ ಗ್ರೂಪಲ್ಲಿ ಇರೋರೆಲ್ಲ ಯೇಸುನ ತಿಳ್ಕೊಳ್ತಾ ಇದ್ದೀರಿ ಅಂತನೂ ಅಲ್ಲ. ಯೇಸುವನ್ನು ತಿಳ್ಕೊಳ್ಳೋದು ಯಾವ ರೀತಿಯಲ್ಲಿ ಅಂದರೆ ಬೈ ರಿಲೇಷನ್ಶಿಪ್, ಒಂದು ಸಂಬಂಧದಿಂದ ಅವರ ಜೊತೆಯಲ್ಲಿ ಇದ್ದು ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಅವ್ರನ್ನ ಅರ್ಥಕೊಳ್ತೀವಲ್ವಾ, ಅದು ದಟ್ ನೋಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೋಯಿಂಗ್ ಬೈ ಲಿವಿಂಗ್ ಟುಗೆದರ್ ವಿತ್ ಜೀಸಸ್. ಸತ್ತೋದ್ಮೇಲೆ ಅಲ್ಲ, ಇಲ್ಲಿ ಭೂಮಿಯಲ್ಲಿ ಇಲ್ಲಿರುವಾಗ.
ಅವ್ರ ಜೊತೆಗೆ ಜೀವಿಸಿದರೆ ಮಾತ್ರ ತಾನೇ ಅವ್ರನ್ನ ಅರ್ಥಕೊಳ್ಳಿಕ್ಕಾಗುತ್ತೆ. ಬೈಬಲ್ ಓದಿದ ತಕ್ಷಣ ಆಗೋದಿಲ್ಲ. ಜಸ್ಟ್ ಬಿಕಾಸ್ ಯು ಆರ್ ರೀಡಿಂಗ್ ಬೈಬಲ್ ಎವ್ರಿ ಡೇ ಯು ಕೆನಾಟ್. ಬೈಬಲ್ ವಿಲ್ ಹೆಲ್ಪ್ ಅಸ್ ಟು ನೋ ಜೀಸಸ್. ಬೈಬಲ್ ನಮಗೆ ಹೆಲ್ಪ್ ಮಾಡುತ್ತೆ ಯೇಸುವನ್ನು ಅರ್ಥಕೊಳ್ಳಿಕ್ಕೆ. ಯಾಕೆಂದರೆ ಎಷ್ಟೋ ಜನ ಬೈಬಲ್ ಓದಿದವರಿದ್ದಾರೆ, ಬೈಬಲ್ ಪಂಡಿತರಿದ್ದಾರೆ, ಆದರೆ ಯೇಸು ಗೊತ್ತಿಲ್ಲ. ಯೇಸುವಿನ ಜೊತೆಗೆ ಒಂದು ಲಿವಿಂಗ್ ಜೀವಂತ ಸಂಬಂಧ ಇಲ್ಲ. ಅದು ಬರೋದು ಅನೇಕ ಬಾರಿ ಹೇಳಿದ್ದೀನಿ, ಆದರೆ ಮತ್ತು ಹೇಳ್ತೀನಿ ಅಷ್ಟೇ, ಎಕ್ಸ್ಪ್ಲೈನ್ ಇಲ್ಲ. ಅದು ಬರೋದೆಲ್ಲಿಂದ? ಬಾರ್ನ್ ಅಗೇನಿಂದ, ಹೊಸದಾಗಿ ಹುಟ್ಟುವುದರಿಂದ. ಹೊಸದಾಗಿ ಹುಟ್ಟುವ ಒಂದು ಪ್ರಕ್ರಿಯೆ ನನ್ನೊಳಗಡೆ ಆಗದೇ ಇದ್ದರೆ, ಒಂದು ಆತ್ಮಿಕ ಜನ್ಮ ಅಂತಕ್ಕಂಥದ್ದು ಅರಿವಿನಿಂದ ಆಗೋದಲ್ಲ. ಐ ನೋ ಅಬೌಟ್ ಇಟರ್ನಲ್ ಲೈಫ್, ಯೂಸ್ಲೆಸ್. ಐ ನೋ ಅಬೌಟ್ ಬಾರ್ನ್ ಅಗೇನ್, ದಟ್ ಈಸ್ ಯೂಸ್ಲೆಸ್. ಐ ಮಸ್ಟ್ ಬಿ ಬಾರ್ನ್ ಅಗೇನ್. ನಮ್ಮಲ್ಲಿ ಅನೇಕರು ಬಾರ್ನ್ ಅಗೇನ್ ಅಂದರೆ ಏನು ಕೇಳಿದರೆ ಎಕ್ಸ್ಪ್ಲೈನ್ ಮಾಡ್ತೀರಿ. ಹೊಸದಾಗಿ ಹುಟ್ಟೋದು ಅಂದರೆ ಏನು ಅಂತ ಕೇಳಿದರೆ ಎಕ್ಸ್ಪ್ಲೈನ್ ಮಾಡ್ತೀರಿ. ಎಕ್ಸ್ಪ್ಲೈನ್ ಯಾರೂ ಮಾಡ್ಬೋದು. ಇಟ್ ವಿಲ್ ನಾಟ್ ಬೆನಿಫಿಟ್ ಯು. ಅದು ಉಪಯೋಗ ಬರೋದಿಲ್ಲ. ಈಗ ಪಾಪ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ. ಪಾಪವನ್ನು ಬಿಟ್ಟು ಬದುಕಲಿಕ್ಕೆ ಆಗ್ತಾ ಇದೆಯಾ? ದ್ಯಾಟ್ ಬೆನಿಫಿಟ್ಸ್ ಯು. ಪಿಶಾಚಿ ಅಂದರೆ ಯಾರು ಗೊತ್ತಾಗಿದೆ, ಗೊತ್ತು. ವಿ ನೋ ಹೂ ಇಸ್ ಸೈಟನ್. ಆರ್ ಯು ಏಬಲ್ ಟು ರೆಸಿಸ್ಟ್ ದ ಡೆವಿಲ್? ಆರ್ ಯು ಏಬಲ್ ಟು ಓವರ್ಕಮ್ ಆಲ್ ಹಿಸ್ ಟೆಂಪ್ಟೇಷನ್ಸ್? ಆರ್ ಯು ಏಬಲ್ ಟು ಫೈಟ್ ಅಗೇನ್ಸ್ಟ್ ದ ಡೆವಿಲ್? ದೇವರು ಯಾರು? ದೇವರು ನನಗೆ ಗೊತ್ತಾಗಿದೆ. ದೇವರು ಯಾರು? ಯೇಸು ದೇವರು. ಆರ್ ಯು ಏಬಲ್ ಟು ಲವ್ ಹಿಮ್ ವಿತ್ ಆಲ್ ಯುವರ್ ಹಾರ್ಟ್? ಆರ್ ಯು ಏಬಲ್ ಟು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಹಿಮ್? ಅವ್ರ ಜೊತೆಗೆ ಒಂದು ಸಂಬಂಧ ಇಟ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ? ಅವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇದೆಯಾ? ಅದರ್ವೈಸ್ ವಾಟ್ ಇಸ್ ದ ಯೂಸ್ ಆಫ್ ನೋಯಿಂಗ್ ಇನ್ ಯುವರ್ ಹೆಡ್? ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ರೀತಿ ಬಾರ್ನ್ ಅಗೇನ್ ವಿಷಯದಲ್ಲೂ ಅನೇಕರಿಗೆ ದೇ ನೋ ವಾಟ್ ಈಸ್ ಬಾರ್ನ್ ಅಗೇನ್, ಬಟ್ ದೇ ನಾಟ್ ಬಾರ್ನ್ ಅಗೇನ್. ದೇ ನೋ ಗಾಡ್ ಈಸ್ ಲವ್, ಬಟ್ ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಲವ್. ದೇ ನೋ ಗಾಡ್ ಈಸ್ ಹೋಲಿ, but living in unholiness. They know God hates sin, but they live in sin. That head knowledge, what is the use? ಅದೆಲ್ಲ ಬೇಕಾಗಿರೋದು. ಅದಕ್ಕೆ ನಾನು ಹೇಳಿದ್ದು, ಬೈಬಲ್ ವಾಕ್ಯ ಗೊತ್ತು, ಭಾಳಷ್ಟು ಎಲ್ಲ ಕೊಟೇಶನ್ಸ್ ಗೊತ್ತು, ಹೋಲ್ ಬೈಬಲ್ ಬೈ ಹ್ಯಾಟ್ ಮಾಡಿ ಗೊತ್ತಿದೆ ತಲೆ ಒಳಗಡೆ. ಅದೆಲ್ಲ ಬೇಕಾಗಿರೋದು. ನಮಗೆ ಸತ್ಯದ ಅರಿವು, ಆ ಕನ್ವಿಕ್ಷನ್ ಬೇಕು. ಕನ್ವಿಕ್ಷನ್ ಇವತ್ತು ಅದೇ ಇಲ್ಲದೆ ಇರೋದು. ಈ ಕನ್ವಿಕ್ಷನಿಗೆ ಬರೋದು ಹೇಗೆ ಅಂದರೆ ಕುತ್ಕೋಬೇಕು, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಶುಭವಾರ್ತೆಯನ್ನು ಆಲಿಸ್ಬೇಕು, ದೇವರ ವಾಕ್ಯವನ್ನು ಆಲಿಸ್ಬೇಕು. ಆಲಿಸ್ತಾ ಈ ಬಾರ್ನ್ ಅಗೇನ್ ಅನ್ನೋದು ನಾವು ಆಗೋದಲ್ಲ, ನಮ್ಮಲ್ಲಿ ದೇವರು ಮಾಡುವ ಕಾರ್ಯ. ಬಟ್ ವಿತ್ ಆರ್ ಕೋಆಪರೇಷನ್, ನಮ್ಮೊಂದು ಸಹಕಾರ ಬೇಕು. ಆ ಸಹಕಾರ ಏನು ಗೊತ್ತಾ? ಒಂದು ಕಂಪ್ಲೀಟ್ ಸರೆಂಡರೆನ್ಸ್ ಬೇಕು, ಸಂಪೂರ್ಣವಾದ ಒಂದು ಸರೆಂಡರೆನ್ಸ್ ಬೇಕು. ಅದನ್ನು ನಾವು ಫೇತ್ ಅಂತ ಹೇಳ್ತೀವಿ. ಈಗ ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟ ಅಂತ ಹೇಳೋದ್ರ ಅರ್ಥ ಏನು? ಹಿ ಸರೆಂಡರ್ಡ್ ಟು ಗಾಡ್ಸ್ ವರ್ಡ್. ಆ ಸರೆಂಡರೆನ್ಸ್ ಹೇಗೆ? ವಾಪಸ್ ಹೋಗೋ ಯೋಚನೆ ಕೂಡ ಮಾಡಿಲ್ಲ ಅವನು. ವಾಪಸ್ ಹೋಗ್ಲಿಕ್ಕೆ ಡೋರ್ ಓಪನ್ ಇತ್ತು, ಆದರೆ ಹಿ ವಾಸ್ ನಾಟ್ ರೆಡಿ ಟು ಗೋ. ಹೋಗುವ ಆಸೆ ಅವನಲ್ಲಿ ಇರಲಿಲ್ಲ. ಹೋಗ್ಲಿಕ್ಕೆ ಅವಕಾಶ ಇತ್ತು. ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿಡಲಿಲ್ಲ. ಹಾಗಿದ್ದಿದ್ದರೆ ಮರಳಿ ಹೋಗುವುದಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರುತ್ತಿತ್ತು. ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ನಮಗೆ ಬಯಕೆ ಬರಬೇಕು. ವಿ ನೋ ದಟ್ ದೇರ್ ಈಸ್ ಹೆವನ್. ನಮಗೆ ಗೊತ್ತು ಸ್ವರ್ಗ ಇದೆ ಅಂತ, ಆದರೆ ಲೋಕನ ಬಿಡ್ತಾ ಇಲ್ಲ. ಅದು ವಿಶ್ವಾಸ ಅಲ್ಲ. ವಿಶ್ವಾಸದ ಜೀವನ ಅದಲ್ಲ. ವಿಶ್ವಾಸದ ಜೀವನಕ್ಕೆ ಭಾಳ ಬೆಲೆ ಇದೆ. ಬೈಬಲ್ ಹೇಳುತ್ತೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ವಿಶ್ವಾಸ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ಬೆಲೆ ಇದೆ ವಿಶ್ವಾಸದ ಜೀವನಕ್ಕೆ. ಸೊ ಆ ಜೀವನ ನಾವು ಎಲ್ಲಿ ಜೀವಿಸ್ತಾ ಇದ್ದೀವಿ ಇವತ್ತು? ನಾವಿನ್ನೂ ಬಂಗಾರದಿಂದನೇ ಇದ್ದೀವಿ. ಬಂಗಾರ ಅಂದರೆ ಲೋಕ, ಹಣ. ಇದರಿಂದನೇ ಇನ್ನೂ ಇದ್ದೀವಿ ನಾವು. ಹಾಗಾದರೆ ನಮ್ಮ ಬಂಗಾರ ಈಗ ಯಾವುದು? ಲೋಕನೇ, ಹಣನೇ, ಲೋಕದ ಜೀವನನೇ.
ಯೋಬನ ಪುಸ್ತಕದಲ್ಲಿ ಹೇಳ್ತಾರೆ, ಲೆಟ್ ಗಾಡ್ ಬಿ ಯುವರ್ ಗೋಲ್ಡ್, ದೇವರು ನಿನ್ನ ಬಂಗಾರ ಆಗಿರಲಿ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ವಿಶ್ವಾಸ. ಹಾಗಾದರೆ ವಿಶ್ವಾಸದ ಜೀವನ ಜೀವಿಸುವಾಗ ನಾವು ಎಷ್ಟು ಸಂತೋಷವಾಗಿರ್ತೀವಿ, ಎಷ್ಟು ಸಂತೋಷವಾಗಿ ಇರಬೇಕು. ಆದರೆ ಇವತ್ತು ಅತಿ ದುಃಖದಲ್ಲಿರೋರೇ ವಿಶ್ವಾಸಿಗಳು ಅಂತ ಕರೆಸಿಕೊಳ್ಳುತ್ತಿರುವ ಕ್ರೈಸ್ತರು, ಕ್ರೈಸ್ತ ವಿಶ್ವಾಸಿಗಳು ಅಂತ ಕರೆಸ್ಕೊಳ್ತೀವಿ. ಆದರೆ ಭಾಳ ದುಃಖದಲ್ಲಿ, ನಿರಾಶೆಯಲ್ಲಿ, ಭಯದಲ್ಲಿ, ಟೆನ್ಷನ್ನಲ್ಲಿ, ದುಃಖದಲ್ಲಿ, ಭಾರದಲ್ಲಿ, ಬಳಲಿ ಬೆಂಡಾಗಿ ಕುಸ್ತು ಬಿದ್ದು ಇರ್ತೀವಿ. ಮತ್ತು ಕ್ರೈಸ್ತ ವಿಶ್ವಾಸಿಗಳು ನಾವು. ಸೊ ಆ ರೀತಿ ಒಂದು ಟೈಟಲ್ ಇಟ್ಕೊಂಡು ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ MBBS ಡಾಕ್ಟರ್ ಅಂತ ಒಂದು ಲೇಬಲ್ ಹಾಕ್ಕೊಂಡು ನಾನು ಹೋದರೆ ನನಗೇನಾದರೂ ಪ್ರಯೋಜನ ಇದೆಯಾ? ನನಗೇನೂ ಪ್ರಯೋಜನ ಇಲ್ಲ. ಲೇಬಲ್ ನೋಡಿ 4 ಜನ ಮೋಸ ಹೋಗ್ತಾರೆ ಬಿಟ್ಟರೆ ನನಗೆ ನಾನೇ ದ್ರೋಹ ಮಾಡ್ಕೊಳ್ತೀನಿ, ಬೇರೆಯವ್ರಿಗೂ ದ್ರೋಹ ಮಾಡ್ತೀನಿ. MBBS ಡಾಕ್ಟರ್ ಅಂತ ನಾನು ಬೋರ್ಡ್ ಹಾಕ್ಕೊಳ್ತೀನಿ. ನನಗೆ MBBS ಬಗ್ಗೆ ABCDನೂ ಗೊತ್ತಿಲ್ಲ, ಮೆಡಿಸಿನ್ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಒಂದು ಜ್ವರ ಮೈಕೈ ನೋವು ಬಂದರೆ ಏನು ತಗೋಬೇಕು ಮಾತ್ರೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಬೋರ್ಡು MBBS ಅಂತ ಹಾಕ್ಕೊಂಡಿದ್ದೀನಿ. MBBS ಡಾಕ್ಟರ್ ಅಥವಾ MD ಏನೇನೋ ಡಿಗ್ರಿ. ಹಾಗೆ ಹಾಕ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಎಷ್ಟು % ಪ್ರಯೋಜನಕ್ಕೆ ಬರ್ಬೋದು ಹೇಳಿ ನೋಡೋಣ. MBBS MD ಅಂತ ಒಂದು ಬೋರ್ಡ್ ಹಾಕ್ಕೊಂಡೆ ತಿಟ್ಕೊಳ್ಳಿ ನಾನು. ಹಾಗೆ ಹಾಕ್ಕೊಳ್ಳೋದ್ರಿಂದ ನನಗೆ ಎಷ್ಟು % ಪ್ರಯೋಜನ ಆಗ್ಬೋದು? ಅದರಿಂದ 0% ಪ್ರಯೋಜನವೇ ಇಲ್ಲ, 5 ಪೈಸೆ ಪ್ರಯೋಜನ ಇಲ್ಲ. ಅದೇ ಥರ ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದೀರಲ್ಲ, 5 ಪೈಸೆ ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿಗಳು. ಕ್ಯಾಥಲಿಕ್ಸ್, ಕ್ರಿಶ್ಚಿಯನ್ಸ್, ಹುಟ್ಟು ಕ್ರೈಸ್ತರು, ಕ್ಯಾರಿಸ್ಮ್ಯಾಟಿಕ್ಸ್ ಅಂತ ಭಾಳಷ್ಟು ಜನ ಬೋರ್ಡ್ ಹಾಕ್ಕೊಂಡಿದ್ದೀವಿ. ಏನಾದರೂ ಪ್ರಯೋಜನ ಇದೆಯಾ? 5 ಪೈಸೆ ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿಗಳು. ಬೋರ್ಡ್ ಹಾಕ್ಕೊಂಡಿನ ಪ್ರಯೋಜನ ಇಲ್ಲ. ಅಂಥೋನಿ, ಜೋಸೆಫ್, ಥಾಮಸ್, ಮೇರಿ ಏನೇನೋ ಬೋರ್ಡ್ ಇದೆ. ಕ್ರಿಶ್ಚಿಯನ್ ನೇಮ್ಸ್ ಸೂಚನೆ ಮಾಡುತ್ತೆ, ಕ್ರಿಶ್ಚಿಯನ್ಸ್ ಅಂತ ಸೂಚಿಸುವ ಹೆಸರು. ಏನಾದರೂ ಪ್ರಯೋಜನ ಇದೆಯಾ? ಏನೂ ಪ್ರಯೋಜನ ಇಲ್ಲ. ನೀನು ಬೋರ್ಡ್ ಹಾಕ್ಕೊಂಡಿದ್ದು ನಿನಗೂ ಪ್ರಯೋಜನ ಇಲ್ಲ, ನಿನ್ನಿಂದ ಬೇರೆಯವ್ರಿಗೂ ಪ್ರಯೋಜನ ಇಲ್ಲ. ಯು ಡಿಸೀವ್ ಯೋರ್ ಸೆಲ್ಫ್, ಅಟ್ ದ ಸೇಮ್ ಟೈಮ್ ಯು ಆರ್ ಡಿಸೀವಿಂಗ್ ಅದರ್ಸ್ ಆಲ್ಸೋ. ಟೋಟಲ್ ಕೊಲ್ಯಾಪ್ಸ್, ಎಲ್ಲರೂ ಉದುರೋಗ್ತೀವಿ. ಆದ್ದರಿಂದ ಈ ಬೋರ್ಡ್ ಬಿಸ್ನೆಸ್ ಬಿಟ್ಬಿಟ್ಟು, ಬೋರ್ಡ್ ನೇತಾಕೊಳ್ಳೋ ಬಿಸ್ನೆಸ್ ಬಿಟ್ಬಿಟ್ಟು ಆ ಒಂದು ರಿಯಾಲಿಟಿಗೆ ನಾವು ಬರಬೇಕು. ರಿಯಾಲಿಟಿಗೆ ಬರಲಿಕ್ಕೆ ಫಸ್ಟ್ ಸ್ಟೇಜ್ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಬೇಕು. ಹುಟ್ಟಿದ ತಕ್ಷಣ ಆಗೋಗಿಲ್ಲ, ಹುಟ್ಟಿದ ನಂತರ ನಾವು ಬೆಳಿಬೇಕು. ಆತ್ಮಿಕವಾದ ಒಂದು ಬೆಳವಣಿಗೆ ಬೇಕು. ಪ್ರತಿದಿನ ನಾವು ಆತ್ಮಿಕವಾದ ಆಹಾರ, ದೇವರ ವಾಕ್ಯ ಎಂಬ ಆತ್ಮಿಕ ಆಹಾರ ತಿನ್ಕೊಂಡು ಬೆಳಿಬೇಕು. ಆತ್ಮಿಕ ಜೀವನ, ಆತ್ಮಿಕ ಪ್ರಯಾಣ ಇನ್ನು ಮುಂದಕ್ಕೆ ಹೋಗಬೇಕು. ಹುಟ್ಟಿದ್ರೆ ತಾನೇ ಮುಂದಕ್ಕೆ ಹೋಗೋದು, ಪ್ರಾರಂಭ ಮಾಡಿದ್ರೆ ತಾನೇ ಪ್ರಯಾಣ ಮುಂದಕ್ಕೆ ಹೋಗೋದು. ಇಲ್ಲಿ ಹುಟ್ಟದೆ ಬೆಳೆಯೋದೆಲ್ಲಿಂದ? ಪ್ರಯಾಣ ಪ್ರಾರಂಭ ಮಾಡದೆ ಮುಂದಕ್ಕೆ ಹೋಗೋದೆಲ್ಲಿಂದ? ನಾವು ಅಲ್ಲೇ ಕೇಳಿಸ್ಕೊಂಡು ಅಲ್ಲೇ ಕುಳಿತುಕೊಳ್ತಾ ಇದ್ದೀವಿ ಅಷ್ಟೇ. ಮುಂದಕ್ಕೆ ಹೋಗಿ ಅಂತ ಹೇಳ್ತೀವಿ, ಅದ್ರ ಹೋಗ್ಲಿಕ್ಕೆ ಆಗಬೇಕಾದ್ರೆ ಹುಟ್ಟಬೇಕಲ್ಲ. ಸಿ ವೈ ಯು ಆರ್ ನಾಟ್ ಏಬಲ್ ಟು ಗೋ ಫಾರ್ವರ್ಡ್? ಬಿಕಾಸ್ ಯು ಹ್ಯಾವ್ ನಾಟ್ ಎಟ್ ಬಿಗನ್. ಅಥವಾ ಯು ಆರ್ ನಾಟ್ ಬಾರ್ನ್ ಅಗೇನ್. ಬಾರ್ನ್ ಅಗೇನ್ ಬಗ್ಗೆ ನಾಲೆಡ್ಜ್ ಇದೆ, ಬಟ್ ಬಾರ್ನ್ ಅಗೇನ್ ಅಲ್ಲ. ನಿತ್ಯ ಜೀವದ ದಾರಿ ಬಗ್ಗೆ ನಾಲೆಡ್ಜ್ ಇದೆ, ದಾರಿಗೆ ಎಂಟ್ರಿ ಆಗಿಲ್ಲ. ಎಂಟ್ರಿ ಆದರೆ ಶ್ಯೂರ್ಲಿ ಯು ವಿಲ್ ಮೂವ್. ಹುಟ್ಟಿದರೆ ಖಂಡಿತ ಯು ವಿಲ್ ಗ್ರೋ. ಇಲ್ಲಿ ಹುಟ್ಟದೆ ಗ್ರೋ ಆಗೋದಿಲ್ಲಿಂದ. ಸೊ ಅದರಿಂದ ಬರೀ ಆ ಒಂದು ಅರಿವಿದ್ದರೆ ಮಾತ್ರ ಸಾಲದು, ಆ ಅನುಭವಕ್ಕೆ ನಾವು ಬರಬೇಕು. ಅನುಭವ. ಸೊ ನೀರಿನ ಬಗ್ಗೆ ಅರಿವಿರೋದ್ರಿಂದ ದಾಹ ಹೋಗೋದಿಲ್ಲ, ನೀರಿನ ಅನುಭವಕ್ಕೆ ಬಂದರೆ ಮಾತ್ರ ದಾಹ ಹೋಗುತ್ತೆ. ಅಂದರೆ ನೋಯಿಂಗ್ ಅಬೌಟ್ ವಾಟರ್ ವಿಲ್ ನಾಟ್ ಸ್ಯಾಟಿಸ್ಫೈ ಯುವರ್ ಥರ್ಸ್ಟ್. ಎಕ್ಸ್ಪೀರಿಯನ್ಸಿಂಗ್ ವಾಟರ್ ಮೀನ್ಸ್ ಡ್ರಿಂಕಿಂಗ್ ದಟ್ ವಾಟರ್, ಯೂಸಿಂಗ್ ದಟ್ ವಾಟರ್, that will quench your thirst. Similarly, knowing about God, knowing about Jesus, knowing about Word of God, knowing about Christianity, knowing about faith, knowing about heaven will not make you a true believer or true Christian, true child of God. You need to experience Christ. You need to experience that word in your life. ಕ್ರಿಸ್ತನನ್ನು ಅಥವಾ ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ನೀನು ಎಕ್ಸ್ಪೀರಿಯನ್ಸ್ ಆಗಬೇಕು, ಅನುಭವ ಆಗಬೇಕು. ಯಾವಾಗ ಅನುಭವ ಆಗುತ್ತೋ ಅದು ಕರ್ಕೊಂಡು ಹೋಗುತ್ತೆ ಮುಂದಕ್ಕೆ.
ನಮಗೆ ಯಾಕೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅನುಭವ ಆಗಿಲ್ಲ. ಅದರಿಂದ ಈ ಅನುಭವಕ್ಕಾಗಿ ಆಸೆ ಪಡಿ, ತವಕ ಪಡಿ. ಮುಂದೆ ನಡೆಯುವ ಕೊಯ್ನೋನಿಯ ರಿಟ್ರೀಟ್ ಇದೆಯಲ್ವಾ, ಈ ಅನುಭವ ಕೊಡಲಿಕ್ಕೋಸ್ಕರನೇ ಇರೋದು. ನೆಕ್ಸ್ಟ್ ರಿಟ್ರೀಟ್ ಜೂನ್ 13 ಪ್ರಾರಂಭ ಆಗುತ್ತೆ. ಸಂಜೆ ಜೂನ್ 13, 14, 15, 16 ಸಂಜೆ ತನಕ ಇದೆ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ. ಸೊ ಬನ್ನಿ, ಬಂದು ಈ ಒಂದು ಅನುಭವ ಬೇಕು ದೇವರೇ ಅಂತ ಆಸೆ ಪಡಿ. ದೇವರೇ, ನನಗೆ ಭಾಳಷ್ಟು ನಿಮ್ಮ ಬಗ್ಗೆ ಗೊತ್ತು, ನಿತ್ಯ ಜೀವದ ಬಗ್ಗೆ ಗೊತ್ತು, ಎಲ್ಲ ಗೊತ್ತು, ಪಾಪದ ಬಗ್ಗೆ ಗೊತ್ತು, ಪುಣ್ಯದ ಬಗ್ಗೆ ಗೊತ್ತು, ಎಲ್ಲ ಗೊತ್ತು. ಆದರೆ ಜೀವಿಸ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಪ್ರಯತ್ನದಿಂದ ಆಗೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿ. ನಮ್ಮ ಪ್ರಯತ್ನದಿಂದ 3 ದಿನ ಬದುಕ್ತೀವಿ ಅಷ್ಟೇ, ಟೂರಿಸ್ಟ್ ಥರ. 4ನೇ ದಿನ ಬಿದ್ದೋಗ್ತೀವಿ. ನಮ್ಮ ಪ್ರಯತ್ನದಿಂದ ಬದುಕಿದ್ರೆ ಅಷ್ಟೇ ಆಗೋದು. ನಮ್ಮ ಹೆಡ್ ನಾಲೆಡ್ಜಿಂದ ಬದುಕಿದರೆ ಸ್ವಲ್ಪ ದಿವಸ ಓಡ್ತೀವಿ, 2 ದಿನ 3 ದಿನ ಓಡ್ತೀವಿ. ಅದಾದಮೇಲೆ ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ ಬರುತ್ತೆ, ಶೋಧನೆ ಬಂದೇ ಬರುತ್ತೆ, ಜೊತೆಯಲ್ಲಿರುವವರಿಂದ ಶೋಧನೆ ಬರುತ್ತೆ, ಕಷ್ಟಗಳು ಬರುತ್ತೆ. ಬಂದಾಗ ಬಿದ್ದೋಗ್ತೀವಿ, ಮತ್ತೆ ಓಡ್ತೀವಿ, ಶೋಧನೆ ಬರುತ್ತೆ, ಬೀಳ್ತೀವಿ. ಲಾಸ್ಟಿಗೆ 5-10 ವರ್ಷ ಆದಮೇಲೆ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಎಲ್ಲಿದ್ದೀವಿ ಅಂತ ಹುಡುಕುವಾಗ ಅಲ್ಲೇ ಇರ್ತೀವಿ, ಅಥವಾ ಹಿಂದಕ್ಕೆಲ್ಲೋ ಮೈನಸ್ಸಲ್ಲಿ ಇರ್ತೀವಿ, ಬೇರೆ ಎಲ್ಲೂ ಇರೋದಿಲ್ಲ. ವಿ ಮಸ್ಟ್ ನೀಡ್ ಎ ವೆರಿ ಗುಡ್ ಸ್ಟಾರ್ಟ್. ನಮಗೆ ಒಳ್ಳೆಯ ಒಂದು ಆರಂಭ ಬೇಕು, ಒಳ್ಳೆಯ ಆರಂಭನೂ ಬೇಕು. ಆರಂಭ ಮಾಡಿ ಅದನ್ನು ಕಂಟಿನ್ಯೂ ಮಾಡಬೇಕು. ಇದು ತುಂಬ ಬಂಗಾರಕ್ಕಿಂತ ಬೆಲೆ ಉಳ್ಳ ಜೀವನ ಕ್ರೈಸ್ತ ಜೀವನ. ಬಂಗಾರಕ್ಕಿಂತ ಅಂದರೆ ಹಣಕ್ಕಿಂತ ಲೋಕದ ಪ್ರತಿಯೊಂದು ಶ್ರೇಷ್ಠವಾದದ್ದೇನಿದೆಯೋ ಅದೆಲ್ಲಕ್ಕಿಂತಲೂ ಬೆಲೆ ಉಳ್ಳ, ಬೆಲೆ ಕಟ್ಟಲಿಕ್ಕಾಗದೇ ಇರುವ ಮತ್ತು ತುಂಬ ಬೆಲೆ ಇರುವ ಒಂದು ಜೀವನ ಕ್ರೈಸ್ತ ಜೀವನ, ವಿಶ್ವಾಸದ ಜೀವನ. ಇದು ಗೊತ್ತಿದ್ದರಿಂದನೇ, ಲಾಸ್ಟ್ ಒಂದು ವರ್ಡ್ ಹೇಳಿ ನಾನು ನಿಲ್ಲಿಸ್ತೀನಿ. ಇದು ಗೊತ್ತಿದ್ದರಿಂದನೇ ಮೋಶೆ ಕೂಡ ಇದನ್ನು ಹೇಳಿದ್ದು. Hebrews chapter 11 verse 26, 25 and 26. ಮೋಶೆ ಫರೋಹನ ಮಗಳ ಸಾಕು ಮಗ. ಅಂದರೆ ಸಾಕು ಮಗ ಆಗಿದ್ದರೂ ಕೂಡ ಪ್ರಾರಂಭದಿಂದನೇ ಸಾಕಿರೋದು. ಫರೋಹನ ಮಗಳ ಪುತ್ರ ಅಂತಲೇ ಎಲ್ಲರೂ ನಂಬಿದ್ದು, ಎಲ್ಲರೂ ತಿಳ್ಕೊಂಡಿದ್ದು, ಅವನು ಬೆಳೆದಿದ್ದು ಅದೇ ರೀತಿಯಲ್ಲೇ. ಈಜಿಪ್ಟಿನ ಅರಸನಿಗೆ ಏನೆಲ್ಲ ಅನುಕೂಲತೆಗಳಿದೆಯೋ ಆ ಎಲ್ಲ ಅನುಕೂಲತೆಗಳು, ಎಲ್ಲ ಸುಖ ಭೋಗಗಳನ್ನು ಸವಿಯುತ್ತಾ ಆರಾಮಾಗಿ ಅವನು ಬದುಕಬಹುದಾಗಿತ್ತು. ಸ್ವಲ್ಪ ಕೂಡ ಕಷ್ಟಪಡದೆ, ಕಷ್ಟ ಇಲ್ಲದೆ, ಟೆನ್ಷನ್ ಇಲ್ಲದೆ, ಭಯ ಇಲ್ಲದೆ ರಾಯಲ್ ಆಗಿ ಬದುಕಬಹುದಾಗಿತ್ತು, ಫ್ರೀಯಾಗಿ. ಅಂಥ ಒಂದು ಚಾನ್ಸ್ ಮೋಶೆಗೆ ಸಿಕ್ತು. ಆದರೆ ಬೈಬಲ್ ಹೇಳುತ್ತೆ 25ರಿಂದ, ಕ್ಷಣಿಕ ಪಾಪ ಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದೇ ಲೇಸೆಂದು ಮೋಶೆ ತೀರ್ಮಾನ ಮಾಡಿಕೊಂಡನು. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದು ಆತನು ಎಣಿಸಿದನು. ಯಾಕೆ? ಕಾರಣ ಏನು? ಏಕೆಂದರೆ ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಅವನ ಮನಸ್ಸು ನಾಟಿತ್ತು. ಅವನ ಮನಸ್ಸು ನಾಟಿದ್ದು ದೇವರಿಂದ ಒಂದು ಪ್ರತಿಫಲ ಇದೆ, ಸ್ವರ್ಗ ಇದೆ, ಇಟರ್ನಲ್ ಲೈಫ್ ಇದೆ, ಇಟರ್ನಲ್ ಜಾಯ್ ಇದೆ, ಇಟರ್ನಲ್ ಕಂಫರ್ಟ್ ಇದೆ, ಇಟರ್ನಲ್ ಪೀಸ್ ಇದೆ, ಇಟರ್ನಲ್ ಕಂಟೆಂಟ್ಮೆಂಟ್ ಇದೆ. ಅದರ ಮೇಲೆ ಅವನು ಮನಸ್ಸಿಟ್ಟ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಮನಸ್ಸು ಯಾವುದರ ಮೇಲಿದೆ? ಇಟರ್ನಲ್ ಆಗಿರುವ ಯಾವುದಾದ್ರೂ ಮೇಲಿದೆಯಾ, ಅಥವಾ ಟೆಂಪರಲ್ ಕ್ಷಣಿಕವಾದವುಗಳ ಮೇಲೆ ಇದೆಯಾ? ಬೈಬಲ್ ಹೇಳುತ್ತೆ, ಕ್ಷಣಿಕವಾದವುಗಳು ನಶಿಸಿ ಹೋಗುತ್ತದೆ, ಶಾಶ್ವತವಾದವುಗಳು ಉಳಿಯುತ್ತದೆ. ಎಲ್ಲಿದೆ ವಾಕ್ಯ? ಅದು ವಾಕ್ಯ ಎಲ್ಲಿದೆ? ಬೇಗ ಹೇಳಬೇಕು. ಬೈಬಲ್ ಓದೋರಲ್ವ, ಸುಮಾರು ಓದ್ತಾ ಇದ್ದೀರಲ್ವ, ಬೇಗ ಬೇಗ ಹೇಳಿ ನೋಡೋಣ. ಇನ್ನು ವಾಕ್ಯ ಎಲ್ಲಿದೆ ಅಂತ ಗೊತ್ತಾಗುವಷ್ಟು ಓದ್ತಾ ಇಲ್ಲ. ಇರಲಿ ಬಿಡಿ, ಪರವಾಗಿಲ್ಲ. 2 Corinthians chapter 4 verse 18.
2 ಕೊರಿಂಥ 4ನೇ ಅಧ್ಯಾಯ 18ನೇ ವಾಕ್ಯ. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಯಾವುದ್ರ ಮೇಲೆ? ಓದಿ ನೋಡೋಣ. ಹಾಂ ಹೌದಾ? ನಮ್ಮ ಗಮನ ಅದ್ರ ಮೇಲೆ ಕೇಂದ್ರೀಕೃತವಾಗಿದೆಯಾ? Because we look not at what can be seen, but at what cannot be seen. For what can be seen is temporary, but what cannot be seen is eternal. Where is your focus today? What is your desire today? ನಿಮ್ಮ ಆಸೆ ಏನು? ನಿಮ್ಮ ಫೋಕಸ್ ಏನು? ಅದು ತೀರ್ಮಾನ ಮಾಡುತ್ತೆ ನಿನ್ನ ಒಳಗಿನ ಆನಂದ, ನಿನ್ನ ಒಳಗಿನ ಸಮಾಧಾನ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮೆಲ್ಲರನ್ನು ಪ್ರೀತಿಸಿ ನಮಗೆ ಈ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವುದು ಅವಕಾಶ? ಇಟರ್ನಲ್ ಜಾಯ್, ಇಟರ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡುವ, ಅನುಭವಿಸುವ ಒಂದು ಆಫರ್, ಒಂದು ಸದವಕಾಶ ನಮಗೆ ಕೊಟ್ಟಿದ್ದಾರೆ ಫ್ರೀಯಾಗಿ. ಇದಕ್ಕೆ ನಾವು ಹಣ ಕೊಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಫ್ರೀಲಿ ಗಿವನ್ ಔಟ್ ಆಫ್ ಮರ್ಸಿ ಆ್ಯಂಡ್ ಲವ್. ಆದರೆ ಇದನ್ನು ಸ್ವೀಕಾರ ಮಾಡಿ ಅದನ್ನು ಫೋಕಸ್ಡ್ ಆಗಿ ಬದುಕ್ತಾ ಇರುವವರೇ ನಿಜವಾದ ವಿಶ್ವಾಸಿಗಳು ಮತ್ತು ದೇವರನ್ನ ಪ್ರೀತಿ ಮಾಡುವವರು. ದೇವರು ನಮಗೆ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಇಟರ್ನಲ್ ಜಾಯ್ ಪಡ್ಕೊಳ್ಳಿಕ್ಕೆ ನಾವು ಬದುಕ್ತಾ ಇಲ್ಲ ಅಂದರೆ ವಿ ಆರ್ ಫೂಲ್ಸ್ ಆ್ಯಂಡ್ ಅನ್ಬಿಲೀವರ್ಸ್. ವಿ ಆರ್ ಫೂಲಿಂಗ್ ಅವರ್ ಸೆಲ್ಸ್. ವಿ ಆರ್ ಇನ್ಸಲ್ಟಿಂಗ್ ಗಾಡ್ by refusing his free gift of salvation. We will go to hell. Why? Because we are refusing God's free gift of salvation, eternal life. That is why we go to hell. If we go to hell, that is your choice. God will not take anybody to hell. ನಿತ್ಯ ನರಕಕ್ಕೆ ದೇವರು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ. ಅದು ಮನುಷ್ಯನಿಗೋಸ್ಕರ ದೇವರು ಮಾಡಿದ್ದಲ್ಲ, ಪಿಶಾಚಿಗೂ ಅವನ ದೂತರಿಗೋಸ್ಕರ ದೇವರು ಮಾಡಿಟ್ಟಿರೋ ಜಾಗ, ಒಂದು ಸ್ಥಿತಿ. ಆದರೆ ದೇವರು ನಮಗೆ ಉಚಿತವಾಗಿ ಕೊಟ್ಟ ಈ ಒಂದು ನಿತ್ಯ ಜೀವವನ್ನು, ಯೇಸುವನ್ನು, ರಕ್ಷಣೆಯನ್ನು ನಾವು ರಿಫ್ಯೂಸ್ ಮಾಡ್ತೀವಲ್ವ. ಐ ಡೋಂಟ್ ನೀಡ್ ದಿಸ್, ಐ ನೀಡ್ ಮನಿ, ಐ ನೀಡ್ ದಿಸ್ ವರ್ಲ್ಡ್ಲಿ ಪ್ಲೆಷರ್, ಐ ಡೋಂಟ್ ನೀಡ್ ಜೀಸಸ್. ಆ ರೀತಿ ರಿಫ್ಯೂಸ್ ಮಾಡಿ ಲೋಕದ ಹಿಂದೆ ಹೋಗ್ತೀವಲ್ವ. ಯುವರ್ ಫ್ರೀಡಮ್, ನಿಮ್ಮ ಸ್ವಾತಂತ್ರ್ಯ. ದಟ್ ಈಸ್ ವೇರ್ ಯು ಆರ್ ಚೂಸಿಂಗ್ ಹೆಲ್. ದೇವ್ರು ಯಾರನ್ನೂ ಹಾಕೋದಿಲ್ಲ, ನೀನು ಆಯ್ಕೆ ಮಾಡ್ಕೊಳ್ತೀಯ. ಅದರಿಂದ ನಮ್ಮ ಮುಂದೆ ಇದನ್ನು ಇಟ್ಟಿದ್ದಾರೆ ದೇವರು. ಈ ಒಂದು ಶಾಪ, ಆಶೀರ್ವಾದ, ಒಳಿತು, ಕೆಡುಕು, ಜೀವ, ಮರಣ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ದೇವರ ವಾಕ್ಯವನ್ನು ಕೇಳಿ ಇದರಲ್ಲಿ ನಂಬಿಕೆ ಇಟ್ಟು ಮಾನಸಾಂತರ ಹೊಂದಿ ಬುದ್ಧಿವಂತರಾಗಿ ಹೋಗಬೇಕು. ಶಾಶ್ವತವಾಗಿದ್ದನ್ನು ಹುಡ್ಕೋನು ಬುದ್ಧಿವಂತ, ಟೆಂಪ್ರವರಿ ಆಗಿರೋ ಹುಡ್ಕೋನು ಬುದ್ಧಿವಂತ ಅಂತ ಯಾರೂ ಹೇಳೋದಿಲ್ಲ. ಟೂರ್ ಹೋದವನು ಯಾನು ಅಲ್ಲೋಗ್ಬಿಟ್ಟು ಸೆಟ್ಲ್ ಆಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು, ಇದೇ ಮನೆ ಅಂತ ಹೇಳೋದಿಲ್ಲ. ವಾಪಸ್ ನನ್ನ ಮನೆ ಇದೆ, ಸಂಸಾರ ಇದೆ ಅಂತ ಮರಳಿ ಬರೋವನು ಬುದ್ಧಿವಂತ. ಅದರಿಂದ ನಾವೆಲ್ಲರೂ ಕೂಡ ಬುದ್ಧಿವಂತರಾಗೋಣ. ನಮಗೋಸ್ಕರ ಒಂದು ಮನೆ ದೇವರು ನಿರ್ಮಿಸಿದ್ದಾರೆ. ಶಾಶ್ವತ ಅಸ್ಥಿವಾರವುಳ್ಳ ಒಂದು ಮನೆ ದೇವರೇ ಯೇಸುಕ್ರಿಸ್ತರ ಮುಖಾಂತರ ನಿರ್ಮಿಸಿ ಇಟ್ಟಿದ್ದಾರೆ. ಮನುಷ್ಯನ ಕೈಗಳಿಂದ ಅಲ್ಲ, ದೇವರೇ ನಿರ್ಮಿಸಿದ ಸುಂದರವಾದ ಶಾಶ್ವತವಾದ ಮನೆ ಇದೆ. ಈ ಪ್ರಪಂಚನೇ ಇಷ್ಟೊಂದು ಸುಂದರವಾಗಿರಬೇಕಾದ್ರೆ ಪ್ರಪಂಚನ ಸೃಷ್ಟಿ ಮಾಡಿದವನು ಎಷ್ಟು ಸುಂದರವಾಗಿರ್ಬೋದು. ಯೋಚನೆ ಮಾಡಿ ನೋಡಿ. ಆ ಒಂದು ಸೌಂದರ್ಯ, ನಿಜವಾದ ಒಂದು ಸೌಂದರ್ಯವನ್ನು ಸವಿಯುತ್ತಾ ಅವರ ಸನ್ನಿಧಿಯಲ್ಲಿ ಬದುಕಲಿಕ್ಕೆ ದೇವರು ನಮಗೆ ಕರೆ ನೀಡ್ತಾ ಇದ್ದಾರೆ. ನಾವು ಪಾಪ ಜೀವನವನ್ನು ಬಿಟ್ಟು ವಿಶ್ವಾಸದ ಜೀವನಕ್ಕೆ ಹೆಜ್ಜೆ ಇಡಬೇಕು, ಪ್ರಾರಂಭ ಮಾಡಬೇಕು. ಪ್ರಾರ್ಥಿಸೋಣ.
ಪ್ರೀತಿಮಯನೂ ಕರುಣಾಮಯನೂ ಆದ ನಮ್ಮ ತಂದೆಯಾದ ದೇವರೇ, ನೀವು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮಗೋಸ್ಕರ ಸಿದ್ಧಪಡಿಸಿರುವ ಶಾಶ್ವತ ಭವನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಲು ಮತ್ತೊಮ್ಮೆ ನೀವು ಈ ಧರೆಗೆ ಮರಳಿ ಬರ್ತೀರಿ ಯೇಸುವೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಪವಿತ್ರಾತ್ಮರೇ, ಆ ಒಂದು ಯೇಸು ಕ್ರಿಸ್ತರ ಪುನರಾಗಮನದ ನಿರೀಕ್ಷೆಯನ್ನು ನಮ್ಮಲ್ಲಿ ನೀವು ಕೊಟ್ಟು ನಿತ್ಯ ಜೀವದ ಭರವಸೆಯನ್ನು ನಮ್ಮಲ್ಲಿ ತುಂಬಿಸಿ ಅದಕ್ಕಾಗಿ ಜೀವಿಸಲು, ವಿಶ್ವಾಸದ ಜೀವನವನ್ನು ಜೀವಿಸಲು ಬೇಕಾದ ಆತ್ಮನ ಬಲವನ್ನು ನಮ್ಮಲ್ಲಿ ತುಂಬಿಸಿ ಆತ್ಮಿಕ ಸಂತೋಷವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಸತ್ಯದ ಅರಿವನ್ನು ನಮಗೆ ಕೊಟ್ಟು ನೂತನ ಜನ್ಮವನ್ನು ಕೊಟ್ಟು ಪ್ರತಿದಿನವೂ ಆ ಅಮರತ್ವದ ಹಾದಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ಪರಮ ಪರಿಶುದ್ಧನಾದ ದೇವರೇ, ನಮ್ಮ ತಂದೆಯೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಈ ಕೇಳಿರುವ ಸತ್ಯಗಳಿಗೆ, ಸ್ವರ್ಗೀಯ ಸತ್ಯಗಳಿಗೆ ನಾವು ಬಿಗಿಯಾಗಿ ಕಚ್ಚಿಕೊಂಡು ಶಾಶ್ವತವಾದವುಗಳ ಮೇಲೆ ಲಕ್ಷ್ಯವಿಟ್ಟು ಅಳಿದು ಹೋಗದ ಒಂದು ಗುಡಾರವನ್ನು ನಿರೀಕ್ಷಿಸುತ್ತಾ ಬದುಕಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಅಳಿದು ಹೋಗುವ, ನಶಿಸಿ ಹೋಗುವ ಈ ಲೋಕಕ್ಕಾಗಿ ನಾವು ಬದುಕದೆ ಅಳಿದು ಹೋಗದೇ ಇರುವ ಶಾಶ್ವತ ಲೋಕ ಸ್ವರ್ಗರಾಜ್ಯಕ್ಕಾಗಿ ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ವಿಶ್ವಾಸದ ಜೀವನವನ್ನು ಜೀವಿಸಿ ವಿಶ್ವಾಸದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ವಿಶ್ವಾಸದ ದಾರಿಯಲ್ಲಿ ನಾವು ವಿಶ್ವಾಸದ ಜೀವನವನ್ನು ಜೀವಿಸಲು ಬೇಕಾದಂಥ ಸತ್ಯದ ಅರಿವನ್ನು, ಜ್ಞಾನವನ್ನು ನಮ್ಮಲ್ಲಿ ತುಂಬಿಸಿರಿಯಪ್ಪ, ತುಂಬಿಸಿರಿಯಪ್ಪ, ತುಂಬಿಸಿರಿಯಪ್ಪ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ಇರುವ ಎಲ್ಲ ಆತ್ಮಿಕ ಕೋಟೆಗಳು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ. ಕೇವಲ ನಾಮಕಾವಸ್ಥೆಯ ಕ್ರೈಸ್ತ ಜೀವಿತವನ್ನು ನಾವು ಜೀವಿಸದೆ ಸತ್ಯದಲ್ಲೂ ಕೃತ್ಯದಲ್ಲೂ ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸುತ್ತಾ ಜೀವಿಸಲು ಬೇಕಾದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.